MS ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. त्रिदलं त्रिगुणाकारं त्रिनेत्रं च त्रियायुधं त्रिजन्म पापसंहारम् एकबिल्वं शिवार्पणम्. ತುಂಬ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಕಾಣಿಸ್ತಾ ಇದೆ. ವೇದಿಕೆಗೆ ಮೊದಲಿಗೆ ಮುಖ್ಯ ಅತಿಥಿಗಳು ಸುರೇಶ್ ಅವರು ಮತ್ತು ಮಣಿಯವರು మన ವೇದಿಕೆಗೆ ಬರಬೇಕು. ಅಧ್ಯಕ್ಷತೆಯನ್ನು ಸಿದ್ಧಲಿಂಗ ಸ್ವಾಮಿಗಳು ವಹಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಮೇಲೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಚಿಂತಾಮಣಿ ಅಧ್ಯಕ್ಷರು ಶ್ರೀಯುತ ನಟರಾಜ್ ಅವರು ವೇದಿಕೆಗೆ ಬರಬೇಕಂತ ವಿನಂತಿಸ್ಕೊಳ್ತಾರೆ. ಮತ್ತೆ ಚಂದ್ರಶೇಖರ್ ಅವರು ವೇದಿಕೆಗೆ ಬರಬೇಕು. ಸರ್ ನಡೀರಿ. ಆತ್ಮೀಯ ಬಂಧುಗಳೇ, ಬಹಳ ದಿವಸ ಆಯಿತು ನಮ್ಮ ಒಂದು ಮೀಟಿಂಗ್ ಆಗಿ. ಮೊದಲನೇದು ಬರೀ ಸರ್ಟಿಫಿಕೇಟ್ ವಿತರಣೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ, ಎಲ್ಲರ ಒಟ್ಟಿಗೆ ಬೆರೆಯೋಕ್ಕೆ ಅದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಪ್ರತಿಯೊಂದು ಮೀಟಿಂಗನ್ನು ಆಯಾ ಮನೆಗಳಲ್ಲೇ ಮಾಡೋಣ, ಆಯಾ ಊರುಗಳಲ್ಲಿ ಹೋಗೋಣ ಅನ್ನೋ ವಿಚಾರ ಅವತ್ತು ಚರ್ಚೆ ಆಯಿತು. ಆ ಚರ್ಚೆಯಂತೆ ಮೊದಲಿಗೆ ನಾವು ವಿಚಾರಿಸಿದಾಗ ಸಿದ್ಧಲಿಂಗ ಸ್ವಾಮಿಗಳು ಎಲ್ಲ ಮೊದಲಿಗೆ ನಮ್ಮ ಮನೆಯಲ್ಲೇ ಆಗಲಿ, ನಮ್ಮೂರಿಗೆ ಬನ್ನಿ ಎಲ್ಲರೂ ಅಂತ ತುಂಬ ಉತ್ಸುಕತೆಯಿಂದ ಅವರು ನಮಗೆ ಸಲಹೆ ಕೊಟ್ಟರು ಮತ್ತು ಮಾಡಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಹಾಗಾಗಿ ಅವ್ರ ಮನೆಯಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜನೆ ಆಗಿದೆ. ಈ ಕಾರ್ಯಕ್ರಮ ಮೊದಲಿಗೆ ಸ್ವಾಗತವನ್ನು ಮಾಡಬೇಕಂತ ಮಂಜುನಾಥ್ ಅವರು ಮಾಡ್ತಾರೆ. ವಿನಾಯಕ ವಿಶ್ವಾಧಾರ ವಿನಾಯಕ ವಿಶ್ವಾಧಾರ ವಿನಾಯಕ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಉಮಾ ಮಹೇಶ್ವರಯೇ ಪ್ರಿಯನಂದನ ವಿನಾಯಕ ವಿನಾಯಕ ವಿಶ್ವಾಧಾರ ವಿನಾಯಕ ವಿಶ್ವಾಧಾರ ವಿನಾಯಕ. ಈ ದಿನ ಆದಂತಹ ಶ್ರೀಯುತ ಸಿದ್ಧಲಿಂಗ ಸ್ವಾಮಿಯವರ ಒಂದು ಮನೆಯಲ್ಲಿ ನಾವು ಪ್ರಥಮ ಒಂದು ಸಭೆಯನ್ನ ಆಯೋಜನೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರ ಒಂದು ಇಚ್ಛೆಯಂತೆ ಅವರು ನಮಗೆ ಕರೆ ಕೊಟ್ಟಿದ್ರು. ಅದರಂತೆ ಈ ದಿನ ನಮ್ಮ ಒಂದು ಎಲ್ಲ ಬಳಗದ ಎಲ್ಲ ನಿರ್ದೇಶಕರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಮೊದಲಿಗೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಬೇಕು. ಈ ಒಂದು ಅಧ್ಯಕ್ಷತೆ ವಹಿಸಿ ಒಂದು ಕಾರ್ಯಕ್ರಮ ಸುಸ್ಥಿರವಾಗಿ ನಡೆಸ್ಕೊಳ್ಬೇಕು ಅಂತ ನಾವು ಸಿದ್ಧಲಿಂಗ ಸ್ವಾಮಿ ತಿಳ್ಕೊಂಡಾಗ ಅವರು ಒಪ್ಪಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ವೀರಶೈವ ಲಿಂಗಾಯತ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮಣಿಯವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ನಿರ್ದೇಶಕರಾದಂಥ ಸ್ನೇಹಜರಾಕ್ಷ ಸುರೇಶ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ತಾಲೂಕಿನಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಇಷ್ಟೊಂದು ಮುಂಚೂಣಿ
ಕಾರಣಕರ್ತರು ನಮ್ಮ ಒಂದು ಶ್ರೇಯ ಕಮ್ಯುನಿಕೇಶನ್ನ ಮಾಲೀಕರಾದಂಥ ಹಾಗೂ ನಮ್ಮ ಒಂದು ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದಂಥ ಶ್ರೀ ನಾಗರಾಜ್ ಅವರನ್ನ ಸ್ವಾಗತ ಮಾಡ್ತಾರೆ. ಅದೇ ರೀತಿ ನಮ್ಮ ಇನ್ನೊಬ್ಬ ನಿರ್ದೇಶಕರಾದಂಥ ಶಿಕ್ಷಕರಾದಂತಹ ಮಲ್ಲಪ್ಪನವರು ಅವರು ಕೂಡ ಈ ಒಂದು ಕಾರ್ಯಕ್ರಮ ಕಾಣಿಸ್ತಾರೆ, ಅವರು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ARS ಸಂಸ್ಥೆಯ ಮ್ಯಾನೇಜರ್ ಆದಂತಹ ಶ್ರೀಯುತ ನಾಗನಗೌಡ ಪಾಟೀಲ್ ಅವರು ಕೂಡ ಒಂದು ಆಗಮಿಸ್ತಾರೆ, ಅವರು ಕೂಡ ಅದೇ ರೀತಿ ಮತ್ತೆ ಇನ್ನೊಬ್ಬ ನಮ್ಮ ಮಹಿಳಾ ನಿರ್ದೇಶಕರಾದಂಥ ಶ್ರೀಮತಿ ಮಂಜುಳಕ್ಕ ಅವರು ಆಗಮಿಸಿದ್ದಾರೆ, ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬ ಮಹಿಳಾ ಶಿಕ್ಷಕರಾದಂಥ ಶ್ರೀಮತಿ ಮಮತಕ್ಕ ಅವರು ಆಗಮಿಸಿದ್ದಾರೆ, ಅವರು ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಏನು ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಹಾಗೂ ಪ್ರಾರ್ಥನೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂತಹ ನಮ್ಮ ಮಂಜುನಾಥ್ ಸರ್ ಅವರು ಕೂಡ ಈ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮೊದಲಿಗೆ ಕಾರ್ಯಕ್ರಮದ ಉದ್ಘಾಟನೆ ಬನ್ನಿ ಕೂತ್ಕೊಳ್ಳಿ. कर्पूरमङ्गलनीराञ्जनं दर्शयामि नीराञ्जनानन्तरं मध्ये मध्ये स्वादोदकपानीयं समर्पयामि। जय मङ्गलं जय नमः पार्वती हर नमः पार्वती पदे हर महादेव शंभो नमः पार्वती पदे हर महादेव। श्रीमन्महाराज जगज्योति बसवेश्वर महाराज की जय। ವಿಘ್ನೇಶ್ವರನ ಪೂಜೆ ಮಾಡುವುದರ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ಶ್ರೀಯುತ ಸಿದ್ಧಲಿಂಗ ಸ್ವಾಮಿಗಳಿಗೆ ಕಾರ್ಯಕ್ರಮ ಪೂರ್ವಕ ವಂದನೆಗಳು. ಯಾಕೆ ನಾವು ಈ ಒಂದು ಸಭೆ ಇವಾಗ ಸೇರಿದ್ವಿ, ಇದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳಬೇಕಂತ ಅಧ್ಯಕ್ಷರಿಗೆ
ನಮಸ್ಕಾರ. ಇದು ಮೊದಲನೇ ಸಭೆ. ಇದು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಇದು ಮೊದಲನೇ ಸಭೆ. ಈ ಓನ್ಲಿ ನಾವು ಏನಪ್ಪ ಅಂತಂದರೆ ಯಾವ ಥರ ಸ್ಟಾರ್ಟ್ ಮಾಡ್ಕೋಬೇಕು, ಯಾವ ಥರ ನಾವು ಮುಂದ್ಗಡೆ ಹೋಗಬೇಕು, ಯಾವ ಥರ ನಾವು ಪ್ರತಿಯೊಂದು ಹಳ್ಳಿಗೆ ಹೋದರೆ ಪರಿಚಯ ಆಗಬೇಕು, ಆಮೇಲೆ ಯಾರ ಮುಖಾಂತರ ಹೋದರೆ ಅಲ್ಲಿ ನಮಗೆ ಪರಿಚಯ ಆಗ್ತಾರೆ. ಈಗ ನಮ್ಮ ಹತ್ತತ್ರ ಏನಿಲ್ಲ ಅಂದರೆ ಒಂದು 6 ನಮ್ಮ ತಾಲೂಕಲ್ಲಿ 6 ಹೋಬಳಿಗಳಿದ್ದಾವೆ. ಯಾವುದ್ಯಾವುದು ಒಂದು ಚಿಲಕನೆರಪು, ಅಂಬಾಜಿ ದುರ್ಗ, ಇನ್ನೂ ಒಂದು ಮುಂಗಾನಹಳ್ಳಿ, ಇನ್ನೂ ಒಂದು ಕಸಬ, ಕೈವಾರ, ಅಷ್ಟು 6 ಕಡೆ ನಮ್ಮ ಕ್ಯಾಸ್ಟ್ಗಳಿದ್ದಾರೆ. ಅವನ್ನೆಲ್ಲ ಒಗ್ಗೂಡಿಸ್ಕೋಬೇಕು ಫಸ್ಟ್ ನಾವು ಏನಂಬೋದು ನಾವು ತೋರಿಸ್ಬೇಕು. ಅದಕ್ಕೋಸ್ಕರನೇ ಇದೊಂದು ಸಂಘದ ಬೆಳವಣಿಗೆ ಮಾಡೋಣ ಅಂತೇಳ್ಬಿಟ್ಟು ಇದೊಂದು ಟೈಮು ಈ ಥರ ಪ್ಲಾನ್ ಮಾಡೋದಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಒಬ್ಬೊಬ್ಬರ ಮನೆಯಲ್ಲಿ ಈಗ ಟೋಟಲ್ ನಾವು ಎಷ್ಟು 7 ಹಳ್ಳಿಗಳಿಂದ ನಾವು ತೊಗೊಂಡಿದ್ದೀವಿ ಟೋಟಲ್ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು. ಅವರು ಇದರಲ್ಲಿ ಅವ್ರವ್ರ ಮನೆಗಳಲ್ಲಿ ಮಾಡಬೇಕಂತ ನಮ್ಮ ಇಚ್ಛೆ. ಫಸ್ಟ್ ನಾನು ಇದು ಮಾಡಿದ್ದೆ ನಮ್ಮ ಸ್ವಾಮಿಗಳನ್ನ ಕೇಳಿದೆ ಈ ಥರ ಮಾಡೋಣ ಅಂತ. ಸರ್ ಒಂದೆಡೆಗೆ ಒಪ್ಪಟ್ಕೊಂಡ್ಬಿಟ್ರು ಅವರು. ಸೊ ಹಾಗಾಗಿ ನಮಗಿನ್ನ ಎಲ್ಲಿ ಪ್ಲೇಸ್ ಇಲ್ಲ ಇನ್ನು ಒಂದು ಆಫೀಸ್ ಮಾಡಲಿಕ್ಕೋಸ್ಕರನೇ. ಸೊ ಹಾಗಾಗಿ ಫಸ್ಟ್ ನಾವು ಒಂದು ಆಫೀಸ್ ತೆಗೆದು ಆಮೇಲೆ ಪ್ರತಿ ಮಂತ್ಲಿ ಮೀಟಿಂಗ್ ಬಂದುಬಿಟ್ಟು ಅವ್ರವರು ಸದಸ್ಯರು ಯಾರು ಇದ್ದಾರೆ ಅವ್ರ ಮನೇಲಿ ಮಾಡಬೇಕಂತ ನಮ್ಮ ಇಚ್ಛೆ. ನಿಮ್ಮ ಅಭಿಪ್ರಾಯಗಳೆಲ್ಲ ತಿಳಿಸ್ಬೇಕು. ಆಮೇಲೆ ಇದಾದ ನಂತರ ಮತ್ತೆ ನಮಗೆ ನಮ್ಮ ಹಿರಿಯರಾದಂಥ ಸುರೇಶ್ ಸರ್ ಅವರು ಆಮೇಲೆ ಮಣಿ ಇವರು ನಮ್ಮ ಇದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಯ್ಕೆ ಆಗಿದ್ದಾರೆ ಸದಸ್ಯರಾಗಿ. ಆಮೇಲೆ ಈಗ ಮತ್ತೆ ನೆಕ್ಸ್ಟು ಇವರು ಉಪಾಧ್ಯಕ್ಷರು ಆಗ್ಬೋದು ಅಲ್ಲಿ. ಇದೆ ಅವ್ರಿಗೆ ಇದೆ ಅಂತೇಳ್ಬಿಟ್ಟು ಗೊತ್ತಾಯಿತು. ಆಮೇಲೆ ಮತ್ತೆ ಎಲ್ಲರೂ ಒಗ್ಗೂಡಿಕೊಂಡು ನಾವು ಮುಂದುವರಿಬೇಕಂತ ಹೇಳ್ಬಿಟ್ಟು ಒಂದು ಸೆಕೆಂಡ್ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಅಖಿಲ ಭಾರತ ಯಾವ ಥರ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂದ್ರೆ ಈಗ ಚರ್ಚೆ ಮಾಡೋಣ ಎಲ್ಲರೂ ಕೂತ್ಕೊಂಡು ಒಂದು 5 ರಿಂದ 10 ನಿಮಿಷ. ಇಲ್ಲಿ ಹಳ್ಳಿಗಳು ಯಾರೂ ಪರಿಚಯ ಇಲ್ಲ. ಸೊ ಹಾಗಾಗಿ ಇವರು ಏನು ಹೇಳ್ತಾರೆ ಹಿರಿಯರ ಮುಖಾಂತರ ನಾವು ಮುಂದ್ಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಉದ್ದೇಶ ಏನು ಮಾಡಬೇಕು, ಯಾವ ರೀತಿ ನಾವು ಮುಂದೆ ನೋಡ್ಕೊಂಡು ಹೋದರೆ ಏನು ಸಾಧ್ಯತೆಗಳು ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲರೂ ಒಂದು ಅಭಿಪ್ರಾಯ ಭಾಳ ಮುಖ್ಯ ಇದರಲ್ಲಿ. ಅದನ್ನು ನಾವು ತಿಳ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೆ ಮೇನ್ ಇವಾಗ ಮುಖ್ಯವಾಗಿ ಕರೆದಿಟ್ಟು ಅಂತ ಅಧ್ಯಕ್ಷರು ಅವರಿಗೆ ಕಾರ್ಯಕ್ರಮವಾಗಿ ವಂದನೆಗಳು ಅರ್ಪಿಸ್ತಾ ಇದ್ವಿ. ಈಗ ಪ್ರತಿಯೊಬ್ಬ ಸದಸ್ಯರು ಇವಾಗ ಮಾತಾಡೋದ್ರೆ ಚೆನ್ನಾಗಿರ್ತದೆ. ಏನು ಮಾಡಿದ್ರೆ ನಾವು ಈ ನಮ್ಮ ಸಂಘವನ್ನು ಇನ್ನೂ ಹೆಚ್ಚಿಗೆ ಬೆಳೆಸುವಂಥ ಸಾಧ್ಯತೆ ಇದೆ, ಯಾವ ರೀತಿ ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದಂಥ ಅಭಿಪ್ರಾಯಗಳನ್ನು ಒಬ್ಬೊಬ್ಬರಾಗಿ ತಿಳಿಸ್ಕೊಂಡು ಹೋದರೆ ಚೆನ್ನಾಗಿರ್ತದೆ ಅಂತ ನಮ್ಮ ಒಂದು ವೇದಿಕೆ ಮೇಲೆ ಆಸಂತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರಾದ ಸಿದ್ಲಿಂಗಸ್ವಾಮಿಗಳೇ ಮತ್ತು ಹಿರಿಯರಾದ ಸುರೇಶ್ ಮತ್ತು ಮಣಿಕಂಡವರೇ ಮತ್ತು ಕಾರ್ಯದರ್ಶಿಗಳೇ ಮತ್ತು ರಾಜಶೇಖರವಾದಂಥವರೇ, ನನ್ನ ಸ್ನೇಹಿತರೇ ಮತ್ತು ಮಹಿಳಾ ನಿರ್ದೇಶಕರಿಗೆ, ನಾವು ನಮ್ಮ ಅಧ್ಯಕ್ಷರು ಮತ್ತು ಇಷ್ಟೊಂದು ಸಹಕಾರದಲ್ಲಿ ನಾವು ತಾಲೂಕು ಸಂಘ ಮಾಡಿದ್ದೀವಿ. ತಾಲೂಕು ವೀರಶೈವ ಸಂಘ ಇದಷ್ಟು ಜನ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 20-21 ಜನ ಬರಬೇಕಾಯ್ತು ಇವತ್ತು. ಆದಷ್ಟು ಮಟ್ಟಿಗೆ ಎಲ್ಲರೂ ಪ್ರೆಸೆಂಟ್ ಆಗಿದ್ರೆ ಏನು ಅವರ ಗ್ರಾಮದಲ್ಲಿ ಏನು ಕುಂದು ಕಟ್ತಾ ಇರ್ತದೆ, ಏನಾಗ್ತಾ ಇದೆ ಅಲ್ಲಿ ನಮ್ಮ ಲಿಂಗಾಯತಲ್ಲಿ ಏನಾಗ್ತಾ ಇದೆ, ಆರ್ಥಿಕವಾಗಿ, ದೈಹಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಏನು ಅವ್ರು ಹಿಂದುಳಿದಿದ್ದಾರೆ ಅವರನ್ನು ಮೇಲಕ್ಕೆತ್ತುವಂಥ ಕೆಲಸ ಮಾಡಬೇಕಾಗುತ್ತೆ. ದಯವಿಟ್ಟು ಮಕ್ಕಳಿರ್ಬೋದು ಅಥವಾ ಬೇರೆ ಏನೋ ಒಂದು ತೊಂದರೆ ಆಗಿ ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಆಗಲ್ಲ, ತಾಲೂಕು ಆಫೀಸಲ್ಲಿ ಕೆಲಸ ಆಗಲ್ಲ, ಇನ್ನೊಂದು ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸಗಳಾಗಲ್ಲ, ಏನೋ ಒಂದು ಸಮಸ್ಯೆ ಇರ್ತದೆ. ಎಲ್ಲರೂ ಪಾಪ ಅಲ್ಲಿ ತನಕ ಹೋಗಿ ಅವ್ರನ್ನ ಫೇಸ್ ಮಾಡೋಂಥ ಶಕ್ತಿ ಇರಲ್ಲ. ಅವರಿಗೆ ನಾವು ಅಟ್ಲೀಸ್ಟ್ ನೈತಿಕ ಬೆಂಬಲ ಕೊಟ್ಟು ನಾವಿದ್ದೀವಿ ನಿಮ್ಮ ಜೊತೆಗೆ, ಪ್ರತಿಯೊಂದು ವಿಷಯಕ್ಕೂ ನಾವಿದ್ದೀವಿ, ನೀವು ಇಂಜರಿ ಅಂತ ಅವಶ್ಯಕತೆ ಬೇಡ, ನಾವು ನಿಮ್ಮ ಜೊತೆಗೆ ಇರ್ತೀವಿ, ನಿಮ್ಮ ಜೊತೆ ನಾವು ಬರ್ತೀವಿ ಅನ್ನೋದನ್ನು ನಾವು ಅವರಿಗೆ ಮನದಟ್ಟು ಮಾಡಬೇಕು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ದಯವಿಟ್ಟು ಇದನ್ನು ಎಲ್ಲರೂ ನಾವು ಯಾಕಂದರೆ ಸಂಘ ಮಾಡಿದ್ದೀವಿ ಅನ್ನೋ ಮಟ್ಟಿಗೆ ನಾವೇನು ಮೀಟಿಂಗ್ ಮಾಡಿದ್ವಿ ಅನ್ನೋ ತಕ್ಷಣ ಅಲ್ಲ, ಪ್ರಾಕ್ಟಿಕಲ್ಲಾಗಿ ಇದನ್ನು ಬೆಳೆಸ್ಕೊಂಡು ಹೋಗುವಂಥ ಕಾರ್ಯ ಮಾಡಬೇಕು ಅಂತ ನನ್ನ ಸ್ನೇಹಿತರಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಪ್ರತಿ ಗ್ರಾಮದಲ್ಲೂ ಸಹ ಏನು ಮೆಂಬರ್ಶಿಪ್ ಇದೆಯೋ ಆ ಮೆಂಬರ್ಶಿಪ್ಪನ್ನು ಸ್ವಲ್ಪ ಜಾಸ್ತಿ ಮಾಡಿ ಇನ್ನೂ ಸಂಖ್ಯೆಯಲ್ಲಿ ಮೆಂಬರ್ಶಿಪ್ ಮಾಡಬೇಕು ಅಂತ ನನ್ನ ಒಂದು ಎಲ್ಲರೂ ಒಟ್ಟಿಗೆ ಹೋಗೋಣ ಮೆಂಬರ್ಶಿಪ್ ಕೆಲಸದ ಸಹಕಾರದೊಂದಿಗೆ ಇದನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನು ಮಿಕ್ಕಿದ್ದೆಲ್ಲ ಯಾರು ಹೇಳ್ತಾರೆ. ಅವರು ಚೆನ್ನಾಗಿ ತುಂಬ ಚೆನ್ನಾಗಿ ಇವರನ್ನು ಕೊಟ್ಟರು. ಯಾಕಂದರೆ ಆರ್ಥಿಕವಾಗಿ ಏನು ಅವ್ರಿಗೆ ಸ್ವಾವಲಂಬನೆ ಮಾಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಸಂಘ ಅಂದರೆ
ಬರೀ ನಾವು ಅಷ್ಟೇ ಮಾತಾಡೋದು ಅಷ್ಟೇ ಅಲ್ಲ, ನಾವು ಅಷ್ಟೇ ಕಾರ್ಯಕ್ರಮ ಮಾಡೋದಲ್ಲ, ಎಲ್ಲರನ್ನ ಬೆಳೆಸ್ತಾ ಸಂಘವನ್ನು ಸ್ವಲ್ಪ ಬೆಳೆಸ್ತಾ ಹೋಗುವಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳಿದಂಥ ರಮೇಶ್ ಅವರಿಗೆ ಕಾರ್ಯಕ್ರಮಗಳು ಬಂದಾಗ ಬರ್ತಾ ಇದ್ದೀವಿ. ಈಗ ನಾಗನಗೌಡರು, ಯಾಕಂದರೆ ನಮ್ಮ ಕಡೆ ಹುಬ್ಬಳ್ಳಿ ಕಡೆಯವರು ನಾಗನಗೌಡರು, ಅಲ್ಲಿ ಹೇಗಿದೆ, ಅಲ್ಲಿ ಯಾವ ರೀತಿ ನಾವು ಸಂಘಗಳನ್ನು ಮಾಡ್ತಾರೆ, ನಮ್ಮ ಸಂಘದಲ್ಲಿ ಯಾವ ರೀತಿಯ ಉತ್ಸವಗಳನ್ನು ಮಾಡ್ತಾರೆ, ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು, ಯಾಕೆ ಅವರು ಹಾಗೆ ಸಂಘಟಿತರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯ ತಿಳಿಸಿದ್ರೆ ಒಳ್ಳೆಯದು. ನಮ್ಮದು ಪ್ರಾಪರ್ ಬಂದು ಹುಲಿ ಇಲ್ಲಿ ವಿ ಆರ್ ಎಲ್ ಆಫೀಸಲ್ಲಿ ಏರಿಯಾ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಈ ಸೌತ್ ಕರ್ನಾಟಕದಾಗ ಸ್ವಲ್ಪ ನಮ್ಮದು ಲಿಂಗಾಯತರ ಜನಸಂಖ್ಯೆ ಕಡಿಮೆ ಐತಿ. ನಮ್ಮ ನಾರ್ತ್ ಕರ್ನಾಟಕದಾಗ ಪೂರ್ತಿ ಲಿಂಗಾಯತರು 100ಕ್ಕೆ 90-95 ಭಾಗ ಲಿಂಗಾಯತರೇ ಇರೋದು. ಹೀಗಾಗಿ ನಮ್ಮಲ್ಲಿ ಪ್ರತಿಯೊಂದು ಹಬ್ಬನೂ ಈಗ ಹೆಂಗೆ ಕೆಂಪೇಗೌಡ ಜಯಂತಿ ಅದು ಇದು ಮಾಡ್ತಾರಲ್ಲ, ಆ ಥರ ನಮ್ಮ ಕಡೆ ಬಸವಣ್ಣವ್ರ ಜಯಂತಿ ಅದು ತುಂಬ ಚೆನ್ನಾಗಿ ಮಾಡ್ತಾರೆ, ಗ್ರ್ಯಾಂಡಾಗಿ. ಇಲ್ಲಿ ಹಬ್ಬಗಳನ್ನ ಬೇರೆ, ಅಲ್ಲಿ ಹಬ್ಬ ಬೇರೆ. ಇಲ್ಲಿ ಮೊನ್ನೆ ಕೆಲವೊಂದಿಷ್ಟು ಹಬ್ಬಗಳದು, ಈ ನಾಗರ ಪಂಚಮಿ ಅಂದ್ರೆ ನಮ್ಮ ಹುಬ್ಬಳ್ಳಿ ಸೈಡ್ ರಜೆ ಕೊಟ್ಬಿಡ್ತಾರೆ, ಫುಲ್ ರಜೆ ಕೊಟ್ಬಿಡ್ತಾರೆ. ಆಮೇಲೆ ಪ್ರತಿ ಒಂದು ಮನೆಯಲ್ಲಿ ಹಬ್ಬದ ವಾತಾವರಣ. ಇಲ್ಲಿ ನಮ್ಮ ತಂದೆಯವ್ರು ಇಲ್ಲೇ ಇದ್ದಾರೆ, ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವ್ರು ಹೇಳ್ತಾರ, ಏನು ನಾಗರ ಪಂಚಮಿ ಅಂದ್ರೆ ಏನು ಮನುಷ್ಯರ ನಮ್ಮ ಕಡೆ ನೋಡಿದ್ರು ಪಂಚಮಿಗೆ ಎಷ್ಟು ಸಡಗರದಿಂದ ಮಾಡ್ತಾರ. ದೊಡ್ಡ ದೊಡ್ಡ ಉಂಡಿ ಕಟ್ತಾರ, ಕರ್ಚಿಕಾಯಿ ಮಾಡ್ತಾರ, ಎಲ್ಲ ಕ್ಯಾಟಿಗಳು ಮಾಡ್ತಾರ ಸ್ವೀಟನ್ನ. ಇಲ್ಲೇನು ಜನ ಯಾರು ಓಡಾಡ್ತಾನೆ ಇಲ್ಲ, ಜಳಕನೂ ಇಲ್ಲ, ಏನು ಇದು ಮಾಯಿನ ತೊಡಗಿಲ್ಲ, ಈ ಓಣ್ಯಾಗ ಯಾರು ಓಡಾಡೋದಲ್ಲ. ಈ ಥರ ಒಂದು ಅದರ ಅಂದ್ರೆ ಜನಸಂಖ್ಯೆ ನಮ್ಮ ಕಡಿಮೆ ಇದೆ. ಆಮೇಲೆ ನಮ್ಮ ಜನರಲ್ಲಿ ಒಗ್ಗಟ್ಟು ಸ್ವಲ್ಪ ಕಡಿಮೆ ಇದೆ. ಈಗ ಸಂಘ ಮಾಡೋದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಎಲ್ಲ ಕೆಲಸ. ಈಗ ನನಗೆ ಒಂದು ಖುಷಿ ಅನ್ನಿಸ್ತದೆ, ನಮ್ಮ ಸರ್ ಪರಿಚಯ ಆದರು. ಈಗ ನಮಗೇನಾದರೂ ಲಾಯರು ಅವ್ರ ವೃತ್ತಿಯಲ್ಲಿ ಲಾಯರ್ ಅಂತ ಹೇಳಿದರು. ನಮಗೇನಾದರೂ ಅವಶ್ಯಕತೆ ಬಂದರೆ ಇವ್ರು ಸಹಾಯ ತೊಗೋಬೋದು ನಾವು. ಈಗ ನಾನು ಬೇರೆ ಕಡೆಯಿಂದ ಬಂದೇನೆ, ಇಲ್ಲಿ ಲಾಯರ್ ಯಾರು ಪರಿಚಯ ಇರೋದಿಲ್ಲ. ಈ ವೀರಶೈವ ಲಿಂಗಾಯತರು ಲಾಯರ್ ಅದಾರ ಅಂತ ಹೇಳಿದ್ಮೇಲೆ ನಾವು ಇವ್ರು ಸಹಾಯ ತೊಗೋಬೋದು. ಹಂಗೆ ಪ್ರತಿಯೊಂದರಲ್ಲಿ ಒಂದು ಅನುಕೂಲ ಆಕೈತಿ. ಆಮೇಲೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಜಂಗಮಸಿಗಳಿಗೆ ನಾವೆಲ್ಲ ಲಾಸ್ಟ್ ಟೈಮ್ ಹೋಗಿಬಿಟ್ಟು ಮೆಂಬರ್ಶಿಪ್ ಅವು ಎಲ್ಲ ಸುಮಾರು ಮಾಡಿ ಅವ್ರು ಪರಿಚಯ ಆಗಿದ್ದಾರೆ. ಆ ಥರ ಪ್ರತಿಯೊಂದರಲ್ಲಿ ಅನುಕೂಲ ಆಕೈತಿ. ಈಗ ನಮ್ಮ ಕೆಲವೊಬ್ಬರು ಆರ್ಟಿಕಲಲ್ಲೆಲ್ಲ ಓದ್ತಾ ಇದೆಯಾ, ಈಗ ಬಾಳೆಹಣ್ಣು ಹಣಿಗೆಯಲ್ಲಿದ್ದಾಗ ಅವನು ಎತ್ತಿನ ತಳ್ಳಗಾಡಿಯನ್ನು ಮಾರ್ತಿರ್ತಾನೆ. ಬಾಳೆಹಣ್ಣು ಹಣಿಗೆಯಲ್ಲಿದ್ರೆ ಅದಕ್ಕೊಂದು ರೇಟ್ ಹೇಳ್ತಾನೆ. ಒಂದೊಂದು ಬಿದ್ದು ಹೋಗಿದ್ದಕ್ಕೆ ಅದಕ್ಕೊಂದು ರೇಟ್. ಅವ್ನು ಚೀಪ್, ಅವ್ನು ಯಾರು ತೊಗೊಳೋದಿಲ್ಲ. ಈ ಹಣಿಗೆಯಲ್ಲಿ ಇದ್ದಿದ್ದಕ್ಕೆ ಕಾಸ್ಟ್ಲಿ ಹೇಳ್ತಾನೆ ಅವನು. ಹಂಗೆ ನಮ್ಮ ವೀರಶೈವ ಲಿಂಗಾಯತರ ಜನರು ಎಲ್ಲರೂ ಒಗ್ಗಟ್ಟಾದ್ರೆ ನಮಗೊಂದು ಬೆಲೆ ಬರ್ತೈತಿ. ಇಲ್ಲ ಅಂತಂದ್ರೆ ಈ ಬಿಚ್ಚು ಇದ್ದು ಬಾಳೆಹಣ್ಣು ಥರ ನಾವು ವೇಸ್ಟ್ ಆಗಿ ಅದಕ್ಕೆ ವ್ಯಾಲ್ಯೂ ಇಲ್ದಂಗೆ ಸಮಾಜದಲ್ಲಿ ನಮ್ಗೆ ಬೆಲೆನೇ ಇರಲ್ಲ. ಅದಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಹಾಯ ತೊಗೊಂಡು ಈ ಸಂಘ ಮಾಡಿರೋದ್ರಿಂದ ಒಂದು ಆಫೀಸ್ ಆದ್ರಂಕರು ಇನ್ನೂ ಒಳ್ಳೇದಾಗತಿ. ಮೇನ್ ರೋಡಲ್ಲಿ ಎಲ್ಲೇ ಒಂದು ದೊಡ್ಡದಾಗಿ ಆಫೀಸ್ ಆಗಬೇಕು, ಮಾಡೋದ್ರಿಂದ ಒಳ್ಳೇದಾಗತಿ. ಎಲ್ಲರೂ ಬಂದು ಅನುಕೂಲ ತೊಗೊಳಕು. ನಾವು ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರಚಾರ ಮಾಡಿ ಸಂಘ ಬೆಳೆಸೋಣ ಅಂತೇಳಿ ನಮ್ಮ ಉದ್ದೇಶ. ಎಲ್ಲರಿಗೂ ನಮಸ್ಕಾರ. ನಮ್ಮ ಏನು ಹುಬ್ಬಳ್ಳಿ ಸೈಡು, ಉತ್ತರ ಕರ್ನಾಟಕ ಸೈಡು ಭಾಳ ಚೆನ್ನಾಗಿ ಹಬ್ಬಗಳನ್ನ ಆಚರಿಸ್ತಾರೆ. ಈ ಹೇಳಿದ್ರು ತುಂಬ ಈ ನಾಗರ ಪಂಚಮಿಗೆ ಹೆಣ್ಮಕ್ಳನ್ನ ಕರ್ಕೊಂಡ್ಬರ್ತಾರೆ ಅವ್ರ ಮನೆಗೆ. ಕರ್ಕೊಂಡ್ಬಂದು ಬಾಗಿನ ಕೊಡುವಂಥದ್ದು, ಅಲ್ಲಿ ನಾವು ಅದೇ ಸಿಹಿ ಎಲ್ಲ ಮನೆಯಲ್ಲೇ ಮಾಡೋದು. ನಾವು ಎಲ್ಲನೂ ಮನೆಯಲ್ಲಿ ಮಾಡಿ ಬಾಗಿನ ಕೊಡುವಂಥ ಕೆಲಸ. ಇಲ್ಲಿ ಬಾಗಿನ ಅಂತೀವಲ್ಲ, ಅಲ್ಲಿ ಕರೆದವ್ರು ಕೊಡುವಂಥ ಕೆಲಸ ಮಾಡ್ತಾರೆ. ಅದೆಲ್ಲ ಒಳ್ಳೆ ಹಬ್ಬಗಳು ಆಚರಿಸ್ತಾರೆ. ಹೆಣ್ಮಕ್ಳೇ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ನಮ್ಮೊಂಥರ ಖುಷಿ ಅದು. ಅದಕ್ಕೆ ಅದ್ರ ಬಗ್ಗೆ ಒಂದು ವಿವರಣೆ ಕೊಟ್ಟಂಥ ನಾಗನಗೌಡರಿಗೆ ಕಾರ್ಯಕ್ರಮ ಬಂಧಗಳು ಅರ್ಪಿಸ್ತಾ ಇದೆ. ಸರ್ ಕೆಲವೊಂದು ಮಾತುಗಳನ್ನು ಹೇಳ್ಬೇಕಂತ ನೆನೆಸ್ಕೊಳ್ತಾ ವೇದಿಕೆ ಮೇಲೆ ಇರುವಂಥ ಕುಲಬಾಂಧವರು ಹಾಗೂ ಇಲ್ಲಿ ಸೇರಿರುವಂಥ ವೀರಶೈವ ಮಹಾಸಭಾದ ಸದಸ್ಯರೇ, ಈಗ ನಮ್ಮ ಒಂದು ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ನಾವೆಲ್ಲ ಯೋಜನೆ ಹಾಕ್ಕೊಂಡು ಎಲ್ಲ ಒಂದು ಕಡೆ ಸೇರಿದ್ದೀವಿ. ಈಗ ಮೊದಲನೇದಾಗಿ ನಮ್ಮ ಸ್ವಾಮಿಗಳು ನಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಈಗಲೇ ನಾವು ಇಷ್ಟು ಜನ, ಒಬ್ಬರು ಹೋಗೋದಕ್ಕಿಂತ ಇಷ್ಟು ಜನ ಹೋದರೆ ಅವ್ರಿಗೂ ಒಂದು ನಮ್ಮ ಸಮಾಜದವ್ರು ಬಂದಿದ್ದಾರೆ ಅನ್ನೋದು ಒಂದು ಇದು ಬರುತ್ತೆ ಅವರಿಗೆ. ಹಾಗೆ ಎಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವು ದೊಡ್ಡ ಬೊಮ್ಮನಹಳ್ಳಿ ನಾವು ಇದೇ ಮಾಡ್ಕೊಂಡಿಲ್ಲ, ನಾವು ಡೈರೆಕ್ಟ್ ಶಿಪ್ಪೇ ಕೊಟ್ಟಿಲ್ಲ. ಅಲ್ಲಿ 15 ಮನೆ ಇದೆ, ನಮ್ಮದು 15 ಮನೆ ಇದೆ. ಈಗ ಇಲ್ಲಿ ಯಾರೂ ಇಲ್ಲ.
ಅದಕ್ಕೆ ನಾವು ಏನು ಮಾಡಬೇಕು, ನಮ್ಮ ಒಂದು ಇದನ್ನು ಇದು ಮಾಡ್ಕೋಬೇಕಾದ್ರೆ ನಾವೆಲ್ಲನೂ ಅಂಥ ಕಡೆ ಹೋಗಿ ಮೊದಲೇ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿ ನಾವು ಬರ್ತಾಯಿದ್ದೀವಿ ಅಂತ ಅವ್ರನ್ನ ನಮ್ಮ ಒಂದು ಇದಕ್ಕೆ ತಗೊಂಡು ಸ್ವಲ್ಪ ನಮ್ಮ ಸಮಾಜವನ್ನು ಅಭಿವೃದ್ಧಿಪಡಿಸ್ಕೋಬೇಕು. ಮತ್ತು ಇವ್ರು ಹೇಳೋದು ಈ ಕಡೆಗೆ ಕೆಂಪೇಗೌಡ ಜಯಂತಿ ಇದೆಲ್ಲ ಮಾಡಬೇಕು ಅಂತ. ನಮ್ಮ ಕಡೆ ಆರ್ಥಿಕವಾಗಿ ಏನು ಕಡಿಮೆ ಏನಿಲ್ಲ. ನಾವು ಫಾರ್ ಎಕ್ಸಾಂಪಲ್ ನಾವೇ ತಗೊಳ್ಳಿ, ಅವ್ರಿಗಿಂತ ನಾವೇನು ಕಡಿಮೆ ಏನಿಲ್ಲ. ನಮ್ಮ ಈಗ ಯಾರಾದರೂ ನಾವು ದಾನಿಗಳನ್ನು ಕೇಳಿದ್ರೆ 1000 ರೂಪಾಯಿ ಕೊಡೋರಿದ್ದಾರೆ. ಮಾಡಿದಾಗ ಅವರು ಬರ್ತಾರೆ ನಮ್ಮಲ್ಲಿ. ಅವ್ರ ಹೆಸರು ಬಸವರಾಜ್ ಅಂತ. ಅವ್ರ ಹೆಸರು ಬಸವರಾಜ್. ಹಾಂ, ಬಸವರಾಜ್. ಇದು ಗೊತ್ತಿಲ್ಲ. ಬಸವರಾಜ್ ಅಂತ ಇನ್ನೂ ಇದ್ದಾರೆ ನಮ್ಮಲ್ಲಿ. ಇನ್ನೂ ಅವರೇ ಅಂತಲ್ಲ, ನಮ್ಮಲ್ಲಿ ಇದಕ್ಕೆ ಮುಂಚೆ ನಾವು ಬಸವ ಜಯಂತಿ ಮಾಡಿದಾಗ ಎಷ್ಟೋ ಜನ ಬಹುಮಾನಗಳಾಗಿ ಇದು ಪ್ರತಿಭಾ ಪುರಸ್ಕಾರಗಳಿಗೆಲ್ಲ ಒಬ್ಬೊಬ್ಬರೇ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಬಸವರಾಜ್ ಅವರೇ ಪ್ರತಿಭಾ ಪುರಸ್ಕಾರಕ್ಕೆ ಸುಮಾರು 20-25 ಜನಕ್ಕೆ ಒಬ್ಬರೇ ಪ್ರತಿಭಾ ಪುರಸ್ಕಾರ ಕೊಟ್ಟರು. ಅದಕ್ಕೆ ಎಷ್ಟು ಖರ್ಚು ಬರುತ್ತೋ ಅಷ್ಟೆಲ್ಲ ಎಂಥವರು ಬೇಕಾದಷ್ಟು ಜನ ಇದ್ದಾರೆ ನಮ್ಮಲ್ಲಿ. ಆರ್ಥಿಕವಾಗಿ ಯಾರು ಹಿಂದುಳಿದೇ ಇರೋಂಥವ್ರು ಏನೂ ಇಲ್ಲ. ನಾವು ಮಾಡೋಣ. ಫಸ್ಟು ಏನು ಮಾಡಬೇಕಂದ್ರೆ ನಮ್ಮ ಇದನ್ನು ಜಾಸ್ತಿ ಮಾಡ್ಕೋಬೇಕು. ಒಂದು ಕಡೆ ನಾವು ಸೇರ್ತಾ ಇದ್ದೀವಿ ಅಂದರೆ ನಮ್ಮ ಹಿಂದೆ 100 ಜನ ಬರಬೇಕು. ನಮ್ಮವರಪ್ಪ ಅಂತ 100 ಜನ ಬರಬೇಕಾದ್ರೆ ಒಬ್ಬೊಬ್ಬರು 10 ಜನಕ್ಕೆ ನಾವು ಇದು ಮಾಡ್ಕೋಬೇಕು. 10 ಜನ ಮಾಡ್ಕೊಂಡಾಗ 100 ಜನ ಹಾಕ್ತಾರೆ. ನಮ್ಮ ಕಾರ್ಯಕ್ರಮಗಳು ಏನಿವೆ, ಬಸವ ಜಯಂತಿ ಆಗಲಿ, ಶಿವಕುಮಾರ ಸ್ವಾಮಿಗಳ ಹುಟ್ಟಿದ ಹಬ್ಬ ಆಗಲಿ, ಇವೆಲ್ಲನೂ ಮಾಡಿ ನಮ್ಮ ಒಂದು ಇದನ್ನು ಅಭಿವೃದ್ಧಿಪಡಿಸ್ಕೋಬೇಕು. ಇಷ್ಟು ಹೇಳ್ತಾ ನನ್ನ ಮಾತನ್ನು. ಹಳ್ಳಿಗಳಿಗೆ ನಾವೇನು ಮೀಟಿಂಗ್ ಹೋದಾಗ ಅಲ್ಲಿಯವರಿಗೆ ಸ್ವಲ್ಪ ಸಂಪರ್ಕ ಮಾಡಿ ಅವ್ರನ್ನ ಸೇರಿಸಿ ನಾವು ಮೀಟಿಂಗ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ ಅವರು ಹೇಳಿದ್ದು ತುಂಬ ಚೆನ್ನಾಗಿದೆ. ಮತ್ತು ಕೆಲವೊಂದು ಹಳ್ಳಿಗಳು ಬಿಟ್ಟು ಹೋಗಿದೆ. ಆಮೇಲೆ ಏನಾಗಿದೆ ಅಂದರೆ ಕೆಲವು ಜನ ಇದು ಆಗಿದ್ದಿಲ್ಲ, ಸದಸ್ಯರಾಗಿರಲಿಲ್ಲ, ಹಾಗಾಗಿನೂ ಕೆಲವೊಂದು ಬಿಟ್ಟು ಹೋಗಿದೆ. ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಅವನ್ನೆಲ್ಲ ನಾವು ಕವರ್ ಮಾಡಿಕೊಂಡು ಅದನ್ನು ಸ್ವಲ್ಪ ನಿವಾರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡೋಣ. ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದಂಥ ನಟರಾಜ್ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾರೆ. ಪ್ರತಿ ತಿಂಗಳು ಯಾವಾಗ ಅಂದ್ಕೊಂಡಂಗೆ 15 ದಿನಕ್ಕೆ ಒಂಥರ ಮಾಡೋದಂತೂ 1 ತಿಂಗಳು ಒಂದು ಸರಿ ಮಾಡಿದ್ರೆ ಎಲ್ಲರೂ ಸೇರೋಕ್ಕೆ ಅನುಕೂಲ ಆಗುತ್ತೆ. ಅದಾದಮೇಲೆ ನೀವೇ ಸರ್ ಹೇಳಿದ್ರು ಆ ಥರ ನಮ್ಮ ಲಿಂಗಾಯತರು ಯಾರ್ಯಾರ ಮನೆ ಇದೆ ಪ್ರತಿಯೊಂದು ಮನೆಗೆ ಹೋಗಿ ಅವ್ರನ್ನ ಕರಿಬೇಕು. ಅವ್ರು ಬರೋದು ಬಿಡೋದು ಅವರೇ ಮಾತು, ಅವ್ರ ಇಚ್ಛೆ. ಎಲ್ಲರನ್ನೂ ಕರೆಯೋದು ನಮ್ಮ ಇದು. ಕರೆದ್ಬಿಟ್ಟು ಎಲ್ಲರನ್ನು ಎಲ್ಲ ಮೀಟಿಂಗ್ ಮಾಡಬೇಕು ಅಂತ ಮಾತು ಮುಗಿಸ್ತಾರೆ. ಇದರ ದಿವಸ ಫಸ್ಟ್ ದಿವಸನೇ ಅವರು ಅಂದಿದ್ರು, ಹೇಳಿದ್ರು ಅವರು. ಯಾಕಂದ್ರೆ ಪ್ರತಿಯೊಂದು ಮನೆಗಳನ್ನು ನಾವು ಸಂಪರ್ಕ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಇದರಿಂದ ಯಾಕಂದ್ರೆ ಬರೀ ಸಂಘ ಮಾಡೋದಷ್ಟೇ ಅಲ್ಲ, ಸಂಘ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಅವರಿಗೆ ಅನ್ನೋ ಉದ್ದೇಶವನ್ನ ಅವರು ಮೊದಲೇ ಹೇಳಿದ್ರು. ಆ ಒಂದು ವಿವರಣೆ ಕೊಟ್ಟಂತ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಇವರು ಎಲ್ರಿಗೂ ನಮಸ್ಕಾರ. ಸಿದ್ಲಿಂಗ ಸ್ವಾಮಿಗಳು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಫಸ್ಟು ಇದು ಮಾಡಿರೋದು ತುಂಬ ಚೆನ್ನಾಗಿದೆ. ನನ್ನ ಅನಿಸಿಕೆ ಏನಿಲ್ಲ, ಎಲ್ಲರನ್ನೂ ಸೇರಿಸೋದು ಹೆಚ್ಚಲ್ಲ, ಒಂದೇ ಥರ ನೋಡಬೇಕು. ಇದ್ದವ್ರನ್ನೊಂಥರ ಇಲ್ದವ್ರನ್ನೊಂಥರ ನೋಡಬಾರ್ದು. ಎಲ್ಲರನ್ನೂ ಒಂದು ಸಮ ನೋಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇವ ನಾರವ ಎನ್ನದಿರಯ್ಯ, ಇವ ನಮ್ಮವ, ಇವ ನಮ್ಮ ಮನೆ ಮಗನೆಂದರಿಸಯ್ಯ ಅಲ್ವಾ? ಹಾಗೆ ಅದೇ ಮಾತನ್ನ ತುಂಬಾ ಚೆನ್ನಾಗಿ ಸರಳವಾಗಿ ಹೇಳಿದ್ರು. ಬಸವಣ್ಣವರು ಅವಾಗ ಹೇಳಿದ್ದನ್ನೇ ಸರಳವಾಗಿ ಹೇಳಿದಂತ ಮಂಜುಳಕ್ಕ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ನನಗೆ ಇಲ್ಲಿರೋರೆಲ್ರಿಗೂ ಮೊದಲು ನಮಸ್ಕಾರ ಹೇಳ್ತೀನಿ. ಜೊತೆಗೆ ನನಗೆ ಈ ಸಂಘ ಎಲ್ಲ ಅಷ್ಟು ಪರಿಚಯ ಇಲ್ಲ. ಯಾಕೆಂದರೆ ನಾವಿರೋ ಕಡೆ ನಮ್ಮವರೇ ಜಾಸ್ತಿ ಇದ್ದಾರೆ ಸರ್. ನನಗೆ ಈ ಥರ ತುಂಬ ಕಮ್ಮಿ ಅನ್ನೋದೆಲ್ಲ ಗೊತ್ತಿಲ್ಲ ನನಗೆ. ಫಸ್ಟು ನಾವು ಮೈಸೂರಲ್ಲಿ ನರಸೀಪುರದಲ್ಲಿ ನಮ್ಮವರೇ ಮೆಜಾರಿಟಿ, ನಾವೇ ಮೆಜಾರಿಟಿ ಇದ್ದೀವಿ. ಸೊ ಬೇರೆ ಕ್ಯಾಸ್ಟ್ ಅವ್ರು ಇದ್ದಾರೆ ಅಂತ, ನಮ್ಮವ್ರು ಇಲ್ಲ ಅಂತ ನೋಡಿದ ಊರು ಅಂದರೆ ಫಸ್ಟ್ ನಾನು ಚಿಂತಾಮಣಿ. ಇಲ್ಲಿ ಬಂದಾಗ ಇಲ್ಲಿ ನಮ್ಮವ್ರು ಯಾರು ಅನ್ನೋರೇ ಗೊತ್ತಿರಲಿಲ್ಲ, ಪರಿಚಯ ಇರಲಿಲ್ಲ. ಆಮೇಲೆ ಒಂದು 5-6 ವರ್ಷ ಆದಮೇಲೆ ಒಂದಷ್ಟು ಜನಗಳ ಪರಿಚಯ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಎಲ್ಲಿಂದನೋ ಬಂದಿರೋದು, ನಮ್ಮವರು ಇದಾರಲ್ಲ ಅನ್ನೋ ಒಂದು ಅಭಿಮಾನ ಕೂಡ ನಮಗಿತ್ತು ಇದೆ. ಸೊ ನಿಮ್ಮೆಲ್ಲರ ಸಹಕಾರ ಕೂಡ ಬೇಕು. ಎಲ್ಲಿಂದನೋ ಬಂದಿದ್ದೀವಿ. ಸೊ ನಾವು ಕೂಡ ನಿಮ್ಮ ಸಂಘಕ್ಕೆ ಅಷ್ಟೇ ಸಹಕಾರವನ್ನು ಕೊಡ್ತೀವಿ. ನೀವೇನೇ ಹೇಳಿದ್ರು ಅದನ್ನು ಕಾರ್ಯರೂಪಕ್ಕೆ ತರೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಅಷ್ಟು ಜನಗಳ ಪರಿಚಯ ನಮಗಿಲ್ಲ. ನೀವು ಪರಿಚಯ ಮಾಡಿದ್ರೆ ನೀವು ಹೇಳಿದ ಕೆಲಸಗಳನ್ನು ನಾವು ಮಾಡ್ಕೊಂಡು ಬರ್ತೀವಿ ಸರ್, ಅಷ್ಟೇ. ಮೊದಲಿಗೆ ಬಂದಾಗ ಯಾರೋ ಏನೋ ಎಲ್ಲಿದಾರೋ ಇಲ್ಲೋ ನಮ್ಮವರು ಅನ್ನೋ ಒಂದು ಇದು ಆಗುತ್ತೆ. ಹಾಗೆ ಆಯ್ತು. ಜಮಖಂಡಿಯಿಂದ ಒಬ್ರು ಬಂದಿದ್ರು ಕೋರ್ಟಲ್ಲಿ ಲಕ್ಷ್ಮಿ ಅಂತಂದು. ಅವ್ರು ಒಬ್ಬರೇ
ಅವರು ಮನೆ ಬಿಟ್ಟು ಎಂದೂ ಬಂದಿಲ್ಲ ಹೊರಗಡೆ. ಮದುವೆ ಆದ ನಂತರ 2 ಮಕ್ಕಳಾದ ನಂತರ ಅಪಾಯಿಂಟ್ ಆಗಿದ್ದವ್ರಿಗೆ ಇಲ್ಲಿ ಅಳ್ತಾ ನಮ್ಮ ಮನೆ ಪಕ್ಕದಲ್ಲೇನೆ ಒಂದು ರೂಮ್ ಮಾಡ್ಕೊಂಡಿದ್ರು. ಅವರು ದಿನ ಬಂದು ಸಾಯಂಕಾಲ ಅಳ್ತಾ ಇದ್ರಂತೆ. ನಮ್ಮ ಮನೆ ಪಕ್ಕದ ಇದ್ದವರು ಶ್ರೀನಾಥ್ ನಾಯರ್ ಅಂತಿದ್ದಾರೆ. ಅವರು ನಮ್ಗೆ ಗೊತ್ತಲ್ವಾ, ನಿಮ್ಮೂರವರೇ ಅದರ ಬನ್ರಿ ಇಲ್ಲ ಕರ್ಕೊಂಬಂದ್ರು ನಮ್ಮ ಮನೆಗೆ ಕರ್ಕೊಂಡ್ ನಂತರ ನಾವು ಹೇಳಿದ್ವಿ, ನೋಡಪ್ಪ ನೀವು ನಮ್ಮ ಮಕ್ಕಳಿಗೆ ನೀನು ಇದೆಯಮ್ಮ, ಹಂಗೇನು ಇದು ಮಾಡ್ಕೊಳಕ್ ಹೋಗಬೇಡ, ನಮ್ಮವ್ರು ಭಾಳ ಜನ ಇದ್ದಾರೆ ಇಲ್ಲಿ, ಏನು ಹೆದರ್ಕೋಬೇಕಾಗಿಲ್ಲ, ನಿಮಗೆಲ್ಲ ವ್ಯವಸ್ಥೆ ಆಗುತ್ತೆ, ನಮ್ಮಕ್ಕಿಂತ ಚೆನ್ನಾಗಿ ನಮ್ಮ ಊರುಗಳಿಗಿಂತ ಚೆನ್ನಾಗಿ ಆರಾಮಿರ್ತೀರ ನೀವು. ನಾವು 20 ವರ್ಷಗಳಿಂದ ಇಲ್ಲಿ ಇದ್ದೀವಿ, ಇಲ್ಲಿಯ ಜನರ ಸಹಕಾರ ನಮಗೆ ಗೊತ್ತಿದೆ, ತುಂಬ ಸಹಕಾರ ಕೊಟ್ಟಿರೋದು 20 ವರ್ಷ ಇದ್ದೀವಿ ನಾವು ಇಲ್ಲಿ. ಸುಮ್ಮನೆ ಇರೋಕ್ಕಾಗ್ತಿತ್ತಾ? ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನೀವೇನು ಹೆದರ್ಕೋಬೇಕಾಗಿಲ್ಲ ಅಂದಾಗ ಆರಾಮ್ಸೆ ಇದ್ದಾರೆ ಇವಾಗ. ಮತ್ತು ಅವ್ರಿಗೊಂದು ಮದುವೆ ಮಾಡಿಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದಾಗ ಆರಾಮ್ಸೆ ಇದ್ದಾರೆ, ಏನು ತೊಂದರೆ ಇಲ್ಲ ಈಗ. ಹಾಗೆ ಬೇರೆಯಿಂದ ಬಂದಾಗ ಇಲ್ಲಿ ಹಾಗೇನೆ ನಾವು ಬಸವಣ್ಣವ್ರು వచ్చి ನಾಳೆ ಹೇಳಿದೆವಲ್ಲ, ಹಾಗೆ ನಮ್ಮೂರಲ್ಲಿ ಸ್ವೀಕಾರ ಮಾಡುವಂಥ ಜನ ಭಾಳ ಜನ ಇದ್ದಾರೆ. ಹಾಗೇನು ಕೆಟ್ಟ ಜನಗಳು ಇಲ್ಲಿ ಇಲ್ಲ. ಆ ಒಂದು ಒಳ್ಳೆ ಉತ್ತಮ ಸಲಹೆ ಕೊಟ್ಟಂಥ ಹೇಮಾವತಿ ಮೇಡಮ್ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಗ್ಗಟ್ಟಿಲ್ಲ ನಮ್ಮ ಜನರಲ್ಲಿ, ನಮ್ಮೂರಲ್ಲೇ ನೋಡ್ತಾ ಇದ್ದೀರಿ, ಒಗ್ಗಟ್ಟಿಲ್ಲ ಸರ್. ಒಗ್ಗಟ್ಟು ಅಂದ್ರೆ ಈ ಸಂಘದಿಂದ ಆದರೂ ಒಗ್ಗಟ್ಟಾಗಲಿ ಅಂತ ನನಗೆ ಇಷ್ಟ. ಇವಾಗ ಒಕ್ಕಲಿಗರೆಲ್ಲ ಅವ್ರ ಒಗ್ಗಟ್ಟು ಐತೆ, ನಮ್ಮೂರೆಲ್ಲ ಒಗ್ಗಟ್ಟಿಲ್ಲ ಸರ್. ಒಂದು ಮೆಂಬರ್ ಕ್ಯಾಂಡಿಡೇಟ್ ನಿಂತ್ಕೊಬೇಕಂದ್ರೆ 4 ಜನ 5 ಜನ ನಿಂತ್ಕೊಂತ ಇದ್ದಾರೆ ನಮ್ಮ ಲಿಂಗಾಯತರಲ್ಲೇ. ಅದನ್ನ ಒಗ್ಗಟ್ಟಾಗಿ ಒಬ್ಬರು ನಿಂತ್ಕೊಂಡು ನಮ್ಮ ಜನ ಒಬ್ಬರನ್ನಾದ್ರೂ ಆಯ್ಕೆ ಮಾಡ್ಕೊಂಡು ಕೆಪಾಸಿಟಿ ಬೇಕು ಅಂತ ನನಗೆ ಇಷ್ಟ ಸರ್. ಮೊನ್ನೆ 4 ಜನ ನಿಂತ್ಕೊಂಡು ಎಲ್ಲರೂ ಹೊರಟೋದ್ರು ಸರ್ ಲಿಂಗಾಯತರು. ಒಗ್ಗಟ್ಟಿಲ್ಲ, ಒಗ್ಗಟ್ಟು ಮೇನ್ ಬೇಕು ಸರ್ ನಮಗೆ. ಇದರಿಂದ ಆದರೂ ಒಗ್ಗಟ್ಟಾಗಿ ನಮ್ಮ ಜನರು ಇಂಪ್ರೂವ್ ಮಾಡಬೇಕು ಅಂತ ಆಸೆ ಸರ್. ಅದಕ್ಕೆ ಒಂದೊಂದು ಬೆರಳು ಮಾಡಿದ್ರೆ ಆರಾಮ್ಸೆ ಮುರಿತಾರೆ, ಮುಷ್ಟಿ ಕಟ್ಟಿದ್ರೆ ಮುರಿಯಕ್ಕಾಗಲ್ಲ. ಅದಕ್ಕೆ ನಾವೊಂದು ಮುಷ್ಟಿ ಆಗಬೇಕು, ಅದಕ್ಕೆ ಆಮೇಲೆ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇದೆ. ಅದನ್ನು ಎಲ್ಲರೂ ನಾವು ಮುಂದಿನ ದಿನಗಳಲ್ಲಿ ಒಂದು ಮಾಡೋಣ. ಒಂದು ಒಳ್ಳೆ ಉತ್ತಮ ಸಲಹೆ ಕೊಟ್ಟಂಥ ಮಮತಾ ಮೇಡಮ್ ಅವರಿಗೆ ವಂದನೆಗಳು ಕೊಡ್ತಾ ಇದ್ದೀನಿ. ಈಗ ವೀಣಾ ಹಾಗೆ ಬೇರೆ ಡಿಸ್ಟಿಕ್ಗಳಿಂದ ಬಂದು ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದರೆ ಅಷ್ಟು ಸುಲಭವಾದ ಮಾತಲ್ಲ. ಆದರೆ ಬಳ್ಳಾರಿ, ಮೈಸೂರು, ಹುಬ್ಬಳ್ಳಿ ಇವರೆಲ್ಲ ಸೇರಿಕೊಂಡು ಇಷ್ಟು ಒಂದು ದೊಡ್ಡ ಸಭೆಯನ್ನು ಮಾಡಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಸುಲಭವಾದ ಮಾತಲ್ಲ. ಅದೇ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥವರೆಲ್ಲ ಏನು ಮಾಡ್ತಿದ್ದಾರೆ, ಅಧ್ಯಕ್ಷರು, ಉಪಾಧ್ಯಕ್ಷರು ಇವರೆಲ್ಲ ಇದಾರಲ್ವಾ, ಅವರೆಲ್ಲರೂ ಇನ್ನು ಮುಂದೆ ನಾವು ಚಿಕ್ಕವರಿರ್ಬೇಕಾದ್ರೆ ಸ್ವಾಮೀಜಿಗಳನ್ನೆಲ್ಲ ಕರೆಸಿ, ಶಿವಕುಮಾರ ಸ್ವಾಮೀಜಿಗಳೆಲ್ಲ ಬಂದು ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲ ದೀಪಾರಾಧನೆ, ಕಳಶಗಳು ಎಲ್ಲ ತಗೊಂಡು ಅವರನ್ನು ಆಹ್ವಾನ ಮಾಡಿದ್ದು ಭಾಳ ಚೆನ್ನಾಗಿತ್ತು ಆ ಕಾಲದಲ್ಲಿ. ಸುಮಾರು 20 ವರ್ಷದಿಂದ ಮಾತು ಹೇಳ್ತಾ ಇದ್ದೀನಿ. ನಾವು ಚಿಕ್ಕವರಿರ್ಬೇಕಾದ್ರೆ ನನ್ನ ಮಗನಷ್ಟಿದ್ದಷ್ಟೇ. ಆಗ ಶಿವಕುಮಾರ ಸ್ವಾಮಿಗಳು ಬಂದು ನಮಗೆಲ್ಲ ಆಶೀರ್ವಾದ ಮಾಡಿ ಲಿಂಗಧಾರಣೆ ಎಲ್ಲ ಮಾಡಿದ್ರು, ಭಾಳ ಚೆನ್ನಾಗಿತ್ತು. ಆ ಥರ ಎಲ್ಲ ಮಾಡ್ತಾ ಇದ್ರು. ಬಟ್ ಏನಾಯಿತೋ ಗೊತ್ತಿಲ್ಲ. ಅವರು ಮತ್ತೆ ಈಗ ಬೇರೆ ಡಿಸ್ಟಿಕ್ಗಳಿಂದ ಬಂದು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರನ್ನೆಲ್ಲ ಒಗ್ಗೂಡಿಸಿ ಇವ್ರನ್ನೆಲ್ಲ ಕಾಯಕವೇ ಕೈಲಾಸ ಅಂತಾರಲ್ವ, ಅದನ್ನು ಇದು ಮಾಡ್ತಾ ಇದ್ದಾರೆ. ಅದು ಭಾಳ ಇಷ್ಟ ಆಯಿತು ನನಗೆ. ಎಲ್ಲರನ್ನೂ ಒಗ್ಗೂಡಿಸಿದ್ದಕ್ಕೆ ಭಾಳ ಎಲ್ಲರನ್ನ ಒಟ್ಟುಗೂಡಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ನಾವು ಫಸ್ಟಿಗೆ ಬಂದಾಗ ಅದೇ ನಮ್ಗೆ ಕಾರ್ಯಕ್ರಮಗಳಲ್ಲಿ ಮೊದಲು ಬಸವ ಜಯಂತಿ ಕಾರ್ಯಕ್ರಮಗಳೆಲ್ಲ ನಾವು ಇದ್ವಿ. ವೇದಿಕೆಯಲ್ಲಿ ಹಾಕಿದಂಥ ಹಿರಿಯರಿಗೆ ಎಲ್ಲರಿಗೂ ನನ್ನ ಧನ್ಯವಾದ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದಿಲ್ಲ. ಈ ಸಂಖ್ಯೆಯನ್ನು ಜಾಸ್ತಿ ಆಗ್ಬೋದಾಗಿತ್ತು. ಇದು 3ನೇ ಮೀಟಿಂಗ್ ನನಗೆ ಗೊತ್ತಿದ್ದಂಗೆ ಅಲ್ಲ, ನಮಗೆ ಸೇರ್ತಾ ಇರೋದು 3ನೇದು ಹೌದಲ್ವ. ಈ ಸಂಖ್ಯೆಯನ್ನು ಜಾಸ್ತಿ ಮಾಡ್ಬೋದಾಗಿತ್ತು. ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ಆಗಲ್ಲ. ಏನೋ ಇವರು ಪ್ರೇರಣೆಯಿಂದ ನಾವು ಈ ಊರು ಪರಿಚಯ ಆಗಿದ್ದು ಇವತ್ತಿನ. ನಾನು ಲಾಸ್ಟು 20 ಇಯರ್ಸ್ ಬ್ಯಾಕ್ ನಿಮ್ಮೂರಿಗೆ ಬಂದಿದ್ದೆ. NSS ಕ್ಯಾಂಪ್, ಇದೇ ಟೆಂಪಲ್ ಬಂದಿದ್ದೆ. ಅದೇ ಬಟ್ಟೆ ಹೇಳಿದೆ ಸಾರಿ, ಅದೇ ಸಲ ಹೇಳಿದೆ ನನಗೆ. ಇವತ್ತು ನಿಮ್ಮ ಇದರಿಂದ ನಾವು ನಿಮ್ಮೂರು ಸೇರಬೇಕಾಗಿ. ಇವಾಗ ನಮ್ಗೆ ನಾಚಿಕೆ ಆಗುತ್ತೆ ಸರ್ ಮಾತಾಡೋಕ್ಕೂ. ಇವಾಗೆಲ್ಲ ಹೊಸಬ್ರೇ ಇರೋದಿಲ್ಲೆಲ್ಲ. ಅವರು ನಳರಾಜ್ ಸರ್ ಆಗಿರ್ಬೋದು, ಅವ್ರಿರ್ಬೋದು, ಅವರೆಲ್ಲ ಹೊಸಬ್ರೇ ಇರೋದು. ನಮ್ಮ ತಾಲೂಕು ಕಟ್ಟಿದವ್ರು ಯಾರೂ ಇಲ್ಲ ಇಲ್ಲಿ. ಇದಾರ? ಇಲ್ಲ. ಏನೇ ಹೇಳಿದ್ರು ನಾವು ಏನೇ ಮಾಡಿದ್ರು ವೈಷಮ್ಯಗಳು, ಚಿಂತಾಮಣಿ ಜಾಸ್ತಿ, ವೈಷಮ್ಯಗಳು ಜಾಸ್ತಿ. ಒಬ್ಬರಾದ್ರೂ ಬೆರೀತಾ ಇಲ್ಲ. ಬಟ್ ನಾವು ಇಲ್ಲಿಂದಾನೆ ಏನಾದರೂ ಒಂದು ಸ್ಫೂರ್ತಿ ತಗೊಂಡಿದ್ದರಿಂದಾನೆ ಏನೋ ಒಂಚೂರು ನೆಕ್ಸ್ಟ್ ಸ್ಟೆಪ್ ಏನಾದರೂ ಹಾಕಿ ಮಾಡಬೇಕನ್ನೋದು ನನ್ನ ಅಭಿಪ್ರಾಯ. ಅದೇ ಒಂದು ನಾವು ಬೆಳೆಸುವಂಥ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಒಂದು ಹೇಳಿ ತಿಳಿಸ್ಕೊಟ್ಟಂಥ ಚಂದ್ರಶೇಖರ್ ವಂದನೆಗಳು. ಈಗ ಮಂಜುನಾಥ್ ಸರ್ ತಮ್ಮ ಒಂದು ಆಸೀನರಾಗಿರುವಂಥ ಎಲ್ಲ ಹಿರಿಯ ಗಣ್ಯರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದ
ಚಿಂತಾಮಣಿ ತಾಲೂಕಿನ ಎಲ್ಲ ಪದಾಧಿಕಾರಿ ಬಂಧುಗಳು, ಈಗಾಗಲೇ ನಮ್ಮ ಎಲ್ಲ ಪದಾಧಿಕಾರಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ. ಯಾಕಂದರೆ ಈಗ ನಮ್ಮ ಚಿಂತಾಮಣಿ ತಾಲೂಕು, ನಮ್ಮ ಚಂದ್ರಶೇಖರ್ ಹೇಳ್ದಂಗೆ ನಮ್ಮ ತಾಲೂಕಿನವ್ರಿಗೆ ನಾವು ಕಡಿಮೆ ಇದ್ದೀವಿ. ಯಾಕಂದರೆ ಎಲ್ಲ ಹೊರಗಡೆಯಿಂದ ಬಂದಿರೋ ಈಗ ಸಂಘಟನೆ ಜಾಸ್ತಿ ಆಗಿದೆ. ಅವರು ಈಗ ನಮ್ಮಲ್ಲಿ ಒಂದಾಗಿದ್ದಾರೆ. ಆದರೆ ನಾವು ನಮ್ಮಲ್ಲಿ ಇರುವಂಥ ಒಂದು ಶಕ್ತಿಯನ್ನು ನಾವು ಈಗ ಒಗ್ಗೂಡಿಸ್ಬೇಕು. ಯಾಕಂದರೆ ಈಗ ನಮ್ಮ ನಟರಾಜ್ ಸರ್ ಹೇಳಿದ್ರು, ನಮ್ಮ ಈಗ ಇದೇ ಊರಲ್ಲಿ ಒಂದು 6 ಮನೆ ಇದೆ, 6 ಮನೆಯನ್ನು ನಾವು ಸೇರಿಸೋಣ. ಅದೇ ರೀತಿ ನಾವೀಗ ದೊಡ್ಡಬೊಮ್ಮಳ್ಳಿ ಇನ್ನೂ ಯಾರ್ಯಾರು ಸದಸ್ಯರಾಗಿಲ್ಲ, ಅದೇ ಹೊಸ ಸದಸ್ಯರು ಸಾಕಷ್ಟು ಇದ್ದಾರೆ. ಈಗ ನಾವು ಸಾಕಷ್ಟು ಸದಸ್ಯರು ಮಾಡಬೇಕು. ಯಾಕಂದರೆ ನಾವು ಅವತ್ತು ಅರ್ಜೆಂಟಲ್ಲಿ ಮಾಡಿದ್ವಿ, ಮೇನ್ ಮಾಡ್ಕೊಂಡು ಹೋದ್ವಿ. ಅವ್ರ ಮನೆಗಳಲ್ಲೇ ಮಕ್ಕಳು ಎಷ್ಟಿದ್ದಾರೆ, ಅವ್ರ ಮಕ್ಕಳನ್ನ ನಾವು ಯಾಕಂದರೆ ಈಗ ನಮ್ಮದು ಸಂಖ್ಯೆ ಜಾಸ್ತಿ ತೋರಿಸ್ಬೇಕು. ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಸಾಕಷ್ಟು ಬೇರೆ ತಾಲೂಕುಗಳು ಸಾಕಷ್ಟು ಇದ್ದಾರೆ, ನಮ್ಮ ತಾಲೂಕಲ್ಲಿ ಕಡಿಮೆ ಇರೋದು ಸಂಖ್ಯೆ. ಆದ್ದರಿಂದ ನಾವು ಆದಷ್ಟು ಆ ಒಂದು ಸಂಖ್ಯೆ ಮೆಂಬರ್ಶಿಪ್ಪನ್ನು ಮಾಡಬೇಕು ಮೊದಲು, ನಂತರ ಎಲ್ಲರನ್ನೂ ಒಂದು ಕಡೆ ಒಗ್ಗೂಡಿಸಬೇಕು. ಅದೇ ರೀತಿ ಈಗ ಅವ್ರು ಹೇಳಿದ್ರು, ಅದೇ ರೀತಿ ಈಗ ನಾವು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ಒಟ್ಟಾಗಿ ಮಾಡಬೇಕು. ಯಾರೇ ವೈಷಮ್ಯ ಏನೇ ಇರಲಿ, ಈಗ ನಾವು ಒಂದು ಮೊನ್ನೆ ಸುರೇಶ್ ಅವರು ಒಂದು ಹೊಸ ಮಾತಾಡ್ಕೊಂಡು ಹಾಗೆ ತಕ್ಷಣ ಈಗ ಇದು ಜನ್ಮದಿನದ ಕಾರ್ಯಕ್ರಮ ಒಂದು ಇವರು ಶಿವಣ್ಣವರು, ಯಾಕಂದರೆ ಅವ್ರ ನಮಗೆ ಸೇರ್ತಾನೆ ಇರಲಿಲ್ಲ ನಡುವೆ ಎಲ್ಲ. ಅವ್ರು ಹೋಗಿದ್ದು ಒಂದು ಮನೆಯಲ್ಲಿ ಹೋಗಿದ್ದ ಒಂದು ಜನ್ಮದಿನದ ಕಾರ್ಯಕ್ರಮ ಮಾಡಿದಾಗ ಅವ್ರು ತುಂಬ ಖುಷಿ ಆಯ್ತು. ಯಾಕಂದರೆ ಅವ್ರ ಮನಸ್ಸು ಪರಿವರ್ತನೆ ಆಗಿ ಅಟ್ಲೀಸ್ಟ್ ಅವ್ರು ನಮ್ಮ ಜೊತೆ ಬರೋದಕ್ಕೆ ಅವರು ಸಹಾಯ ಆಗುತ್ತೆ. ಅದೇ ರೀತಿ ನಾವು ಅದನ್ನು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮುಂದೆ ಯಾರದೇ ಒಂದು ಜನ್ಮದಿನ ಇರಲಿ, ನಾವು ಅವ್ರ ಮನೆಗೆ ಹೋಗಿ ಒಂದು ವಿಶ್ ಮಾಡಿದಾಗ ಅವ್ರಿಗೂ ಒಂಥರ ಸಂತೋಷ ಆಗುತ್ತೆ. ಇನ್ನು ಯಾರು ನಮ್ಮಿಂದ ದೂರ ಇದೆ ಅವ್ರನ್ನೆಲ್ಲ ಕರ್ಕೊಳ್ಳೋಣ, ನಾವೆಲ್ಲ ಒಟ್ಟಾಗಿ ಸೇರಿಸ್ಕೊಳ್ಳೋಣ. ಅದು ಯಾವುದೋ ಒಂದು ಸಂದರ್ಭದಲ್ಲಿ ಆಯ್ತು, ಯಾವುದೋ ಒಂದು ಆ ಭೂಮಿ ವಿಚಾರದಲ್ಲಿ ಒಂದು ಸ್ವಲ್ಪ ಇದಾಯಿತು. ಆದರೂ ಅದು ನಮ್ಮ ಒಂದು ಇದಕ್ಕೆ ಸೇರಿದೆ. ಯಾವ ಸರ್ಕುಲೇಷನ್ ಮಾಡಿ ಕೊಟ್ಟಿದ್ದಾರೆ, ಅವ್ರ ಮುಂದೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಸೇರೋಣ, ನಾವು ಅದಕ್ಕೂ ಹೋಗೋಣ, ನಾವು ಅವರು ಇದಕ್ಕೆ ಬರಲಿ, ಎಲ್ಲದಕ್ಕೂ ನಾವೆಲ್ಲ ಒಟ್ಟಾಗಿ ಸೇರಿ ಮುಂದೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಒಟ್ಟಾಗಿ ಮಾಡೋಣ ನಾವೆಲ್ಲ ಅನ್ನೋ ಒಂದು ವಿಚಾರನೂ ಕೂಡ ನಮ್ಮ ಚಂದ್ರಶೇಖರ್ ಹೇಳಿದ್ರೆ ನಾನು ಅದಕ್ಕೆ ಬೆಂಬಲ ಕೊಡ್ತೀನಿ. ಯಾಕಂದರೆ ನಾವೆಲ್ಲ ಒಟ್ಟಾಗಿರ್ಬೇಕು. ಯಾವುದು ವೈಷಮ್ಯ ನಮ್ಗೆ ಯಾರು ಏನು ಮಾಡಿಲ್ಲ, ಯಾಕೆ ಆಗ್ತಾ ಇದೆಯೋ ಅರ್ಥನೂ ಆಗ್ತಾ ಇಲ್ಲ. ಯಾಕಂದರೆ ನಾವು ಯಾರನ್ನೂ ಏನು ಅಂದಿಲ್ಲ, ಅವ್ರು ಯಾರು ಏನು ಅಂದಿಲ್ಲ. ಅದು ಯಾಕೆ ಇದ್ದಕ್ಕಿದ್ದಂಗೆ ಅದು ದೂರ ಆಗೋಗಿದೆ. ನಾವೆಲ್ಲ ಒಟ್ಟಾಗಿ ಸೇರೋಣ, ಸೇರಿ ಮಾಡೋಣ, ನಮ್ಮ ಚಿಂತಾಮಣಿಯಲ್ಲಿ ಆ ಒಂದು ಒಗ್ಗಟ್ಟನ್ನು ತೋರಿಸೋಣ. ಇನ್ನು ಮುಂದೆ ಆದರೂ ಆ ಒಂದು ಕಾರ್ಯಕ್ರಮಗಳನ್ನು ನಾವು ಶಿವಕುಮಾರ್ ಸ್ವಾಮಿ ಇರ್ಬೋದು, ಅದನ್ನು ನಾವು ಗ್ರ್ಯಾಂಡಾಗಿ ಮಾಡೋಣ. ಅದು ಹೊರಗಡೆ ತಿಳಿಬೇಕು, ಪ್ರಪಂಚಕ್ಕೆ ತಿಳಿಬೇಕು, ಚಿಂತಾಮಣಿಯಲ್ಲಿ ಇದ್ದಾರೆ ವೀರಶೈವ ಲಿಂಗಾಯತರು ಅನ್ನೋದು ಒಂದು. ನಾವು ಯಾಕಂದ್ರೆ ದೊಡ್ಡ ಫ್ಲೆಕ್ಸ್ ಹಾಕಬೇಕು, ಬ್ಯಾನರ್ಗಳಾಗಬೇಕು, ಗೊತ್ತಾಗಬೇಕು ಈ ಚಿಂತಾಮಣಿಯಲ್ಲಿ ಇದ್ದಾರೆ ವೀರಶೈವರು ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ರಾಷ್ಟ್ರೀಯ ಕಾರ್ಯಕ್ರಮ, ರಾಷ್ಟ್ರೀಯ ಹಬ್ಬಗಳ ಸಮಿತಿಗೆ ನಮ್ಗೆ ಅದಕ್ಕೆ ಅಮೌಂಟ್ ಕೂಡ ಬರುತ್ತೆ. ತಹಸೀಲ್ದಾರ್ ಅದಕ್ಕೆ ಅಧ್ಯಕ್ಷ ಆಗಿರ್ತಾರೆ, ಅವ್ರು ನಮ್ಗೆ ಅಮೌಂಟ್ ಕೂಡ ಕೊಡಬೇಕು. ಬಸವ ಜಯಂತಿ ಕಾರ್ಯಕ್ರಮ ಗ್ರ್ಯಾಂಡಾಗಿ ಮಾಡಬೇಕು, ಇಲಾಖೆಯಿಂದನೇ ಮಾಡಬೇಕು. ಯಾಕಂದರೆ ಇವತ್ತು ಎಲ್ಲ ಕಾರ್ಯಕ್ರಮಗಳು ಇವತ್ತು ಸರ್ಕಾರ ಹಣ ಕೊಡ್ತಾ ಇದೆ, ಅವರೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ನಮ್ಮ HMS ಗ್ರೂಪಲ್ಲೇ ಕೃಷ್ಣ ಜನ್ಮಾಷ್ಟಮಿ ಇನ್ನೂ ಇರೋದು ಈ ತಿಂಗಳು ಕೊನೆಯಲ್ಲಿ, ಆಗಲೇ ನಮಗೆ ಕಾಲ್ ಮಾಡ್ತಾನೆ ಇರ್ತಾರೆ, ಗೊಲ್ಲರಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದ್ದಾರೆ, ಹಾಕಿ ಗ್ರೂಪಲ್ಲಿ ಅಂತ ನೋಡಿ. ಅವ್ರಿಗೆ ಒಂದು ತಿಂಗಳು ಮೊದಲೇ ಅವ್ರು ಪ್ರಿಪೇರ್ ಮಾಡಿರ್ತಾರೆ. ನಾವು ಇದೇ ರೀತಿಯೇ ಮುಂದೆ ಅದೇ ಕಾರ್ಯಕ್ರಮ ಗ್ರ್ಯಾಂಡಾಗಿ ಮಾಡಬೇಕು. ನಮ್ಮ ಲಿಂಗಾಯತರಲ್ಲಿ ಯಾರ್ಯಾರು ಹೆಚ್ಚು ಅಂಕಗಳನ್ನು ತಗೋತಾರೆ ಅವ್ರನ್ನ ನಾವು ಒಂದು ಸ್ಕಾಲರ್ಶಿಪ್ ಕೊಡೋದ್ರ ಮುಖಾಂತರ, ಒಂದು ಸರ್ಟಿಫಿಕೇಟ್ ಕೊಡೋದ್ರ ಮುಖಾಂತರ ಅವ್ರನ್ನ ಗೌರವಿಸಬೇಕು. ಈ ರೀತಿ ಇವೆಲ್ಲ ನಾವು ಮಾಡಬೇಕಾಗುತ್ತದಲ್ಲ. ಅದರಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಹೆಚ್ಚಾಗಿ ಮಾಡ್ತಾ ಇದ್ದರೆ ನಮಗೂ ಒಂದು ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಒಂದು ತಾಲೂಕು ಕೂಡ ಒಂದು ಹೆಸರು ಬರುತ್ತೆ. ಚಿಂತಾಮಣಿ ಪರವಾಗಿಲ್ಲಪ್ಪ, ವೀರಶೈವ ಲಿಂಗಾಯತರು ಮಹಾಸಭಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ಒಂದು ಹೆಸರು ಬರುತ್ತೆ. ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಮಗಿನ್ನೂ ಈಗ ಮುಂದಿನ ಸಭೆಯಲ್ಲಿ ಇನ್ನೂ ಹೆಚ್ಚಾಗಿ ಸೇರಿಸೋಣ. ನಾವು ಸೇರಿಸಿ ಎಲ್ಲರೂ ಒಟ್ಟಾಗಿ ಇರೋ ಬರೀ ನಮ್ಮ ಸದಸ್ಯರು ಮಾತ್ರ ಸೇರೋಲ್ಲ, ಸದಸ್ಯರ ಕುಟುಂಬಗಳು, ಅವ್ರ ಸ್ನೇಹಿತರು ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಕಡೆ ಒಂದು ಕಾರ್ಯಕ್ರಮ. ಮೊದಲು ನಾವು ಹುಣ್ಣಿಮೆ ಕಾರ್ಯಕ್ರಮ ಮಾಡ್ತಾಯಿದ್ವಿ, ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ. ಒಂದು KMD ಕರೆಂಟ್ ಮೊದಲು ಒಂದು ದೇವಸ್ಥಾನದಲ್ಲಿ ಇತ್ತು, ಅಲ್ಲಿ ಒಂದು ಕಡೆ ಮಾಡ್ತಾಯಿದ್ವಿ. ಈಗ ಜಾಗ ಸ್ವಲ್ಪ ಇದಾಗಿದೆ. ಒಟ್ಟಾಗಿ ಎಲ್ಲ ನಮ್ಮ ಒಂದು ಕುಟುಂಬದ ಸದಸ್ಯರು ಸೇರಿದಾಗ ತುಂಬ ಚೆನ್ನಾಗಿರುತ್ತೆ. ಒಂದು ಹುಣ್ಣಿಮೆ ಕಾರ್ಯಕ್ರಮ, ಹುಣ್ಣಿಮೆ ದಿನ ಒಂದು ಬೆಳದಿಂಗಳು ಊಟ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನಮ್ಮ ರಾಜಶೇಖರ ಆಂಟಿಯವರು ಯೋಗ ಸಾಧಕರಿದ್ದಾರೆ, ಅವರಿಂದ ಕೆಲವೊಂದು ಹಿತನುಡಿಗಳು ಏನೋ ಒಂದು ನಮ್ಗೆ ಒಂದು ಆವತ್ತು ದಿನ ಒಂದು ಯಾವುದೋ ಒಂದು ಕಾರ್ಯಕ್ರಮ, ಯಾರೋ ಒಬ್ಬರು ನಮ್ಮ VMG ಸರ್ ಅವರು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ, ಸಂಗೀತ ಕಾರ್ಯಕ್ರಮ. ನಮ್ಮ ಸುರೇಶ್ ಸರ್ ಇದ್ದಾರೆ, ಅವರು ಸಂಗೀತ ಕಾರ್ಯಕ್ರಮ ಮಾಡ್ಕೊಳ್ತಾರೆ. ಸಾಕಷ್ಟು ನಮ್ಮಲ್ಲಿ ಒಂದು ಸಂಪನ್ಮೂಲಗಳಿದೆ, ಅದನ್ನು ನಾವು ಕ್ರೋಢೀಕರಿಸ್ಕೊಳ್ಬೇಕು, ಅದನ್ನ ಉಪಯೋಗಿಸ್ಕೊಳ್ಬೇಕು. ಅದನ್ನು ಅಂತ ಒಂದು ಸಂಪನ್ಮೂಲಗಳು ಭಾಳ ಬೇಕಾದಷ್ಟಿದೆ, ಆದರೆ ನಾವು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ. ಈ ರೀತಿ ಒಂದು ಕಾರ್ಯಕ್ರಮ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶ ನಾನು ಹೇಳ್ಕೊಂಡು ನಾನು ಮಾತನಾಡ್ತೇನೆ. ಈಗ ಎಲ್ಲ ವಿಷಯಗಳನ್ನು ತಿಳ್ಕೊಂಡಂತ ಮಣಿಯವರು ಕೆಲವೊಂದು ಮಾತು, ಒಟ್ಟಾಗಿರೋಣ, ಎಲ್ಲ ಒಟ್ಟಾಗಿ ಹೋಗೋಣ, ಅದು ಬಹಳ ವೈಷಮ್ಯಗಳು ಬೇಡ ಯಾವುದೇ ಕಾರಣಕ್ಕೂ ಒಟ್ಟಾಗಿರೋದು ಬಹಳ ದೊಡ್ಡ ಮಾತು. ನಮ್ಮಲ್ಲಿ ಮಾತುಗಳು ಬರ್ತವೆ, ಏನೋ ಒಂದು ಸಂದರ್ಭದಲ್ಲಿ ನಾವು ಮಾತಾಡ್ಬೋದು, ಹೇಳ್ಬೋದು, ಬೈಬೋದು,
ಅವೆಲ್ಲವೂ ಸಹಿತ ಮರೆತು ಬಿಡ್ಬೇಕು. ಯಾವಾಗ ಅದನ್ನು ಮರಿತೀವೋ ನಾವು ಸರಿಯಾಗಿರ್ತೀವಿ. ಅದು ಚಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಅಂತ ಹೇಳ್ತೀವಿ, ಗೊತ್ತಲ್ವಾ? ಅವು ಯಾವಾಗ ಕೋಪ ನಮ್ಮನ್ನೇ ಇಟ್ಕೊಂಡಿರ್ತೀವೋ ಅದು ನಮಗೆ ಸುಡ್ತಾ ಇರ್ತದೆ. ಅದನ್ನು ನಾವು ಯಾವಾಗ ದೂರಗೊಳಿಸ್ತೀವೋ ಅವಾಗ ನಾವು ಶಾಂತವಾಗಿರ್ತೀವಿ. ಅದಕ್ಕೆ ಕಾಯಿಲೆಗಳು ಬರೋದು ದೇಹಕ್ಕಲ್ಲಂತೆ, ಮನಸ್ಸಿಗೆ ಅಂತೆ. ಮನಸ್ಸಿಗೆ ಕಾಯಿಲೆಗಳು ಬಂದಾಗ ನಾವು ದುಃಖಿತರಾಗ್ತೀವಿ. ಅದನ್ನು ನಾವು ದೂರಪಡಿಸುವಂಥ ಕೆಲಸ ನಾವು ಪ್ರತಿನಿತ್ಯ ಮಾಡೋಣ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಒಂದು ಒಳ್ಳೆಯ ಮಾತನ್ನು ಹೇಳುತ್ತಾ ಮನೆಯವರಿಗೆ ವಂದನೆ ಅರ್ಪಿಸ್ತಾರೆ. ಅಧ್ಯಕ್ಷರಿಗೆ ಅತಿಥಿಗಳು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಇವತ್ತು. ಆ ಸಮಾರಂಭದ ಮುಖ್ಯ ಅತಿಥಿಗಳು ಸುರೇಶ್ ಅವರು ಮಾತಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಏನು ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಂತಂದರೆ ಇದು ನಮ್ಮ ತಾಲೂಕಿಂದ ಶುರು ಆಗುತ್ತೆ. ನಮ್ಮ ಚಿಂತಾಮಣಿ ತಾಲೂಕಲ್ಲಿ 20 ಜನ ಸೆಲೆಕ್ಟ್ ಮಾಡ್ಕೊಬೇಕು. 7 ಜನ ಮಹಿಳೆಯರು, 13 ಜನ ಇದು. ಅದೇ ಡಿಸ್ಟಿಕಲ್ಲಿ ಏನಾಗುತ್ತಂದ್ರೆ ಅಲ್ಲಿ 20 ಜನ ಜೆಂಟ್ಸು, 10 ಜನ ಇವ್ರನ್ನ ಆರಿಸ್ಕೊತೀವಿ. ಅದಾದಮೇಲೆ ಸ್ಟೇಟಿಗೆ ಬಂದರೆ ಅಲ್ಲಿ 40 ಮೆಂಬರ್ಸ್ ಇರ್ತಾರೆ. 13 ಜನ ಮಹಿಳೆಯರಿಗೆ, 27 ಜನ ಇದಕ್ಕೆ. ಇದೇ ಭಾನುವಾರದಂದು ಇವಾಗ ಇದು ಮಾಡಿದ್ದಾರೆ. ಮತ್ತೆ ಎಲೆಕ್ಷನ್ಸ್ ಎಲ್ಲ ಇದೆ. ಮಹಿಳೆಯರದೆಲ್ಲ ಇನಾನಿಮಸ್ ಆಗೋಗ್ಬಿಟ್ಟಿದೆ, 13 ಜನನೂ ಆಗೋಗ್ಬಿಟ್ಟಿದೆ. ಆಮೇಲೆ ರಾಜ್ಯಾಧ್ಯಕ್ಷರದ್ದು ಅದು ಆಗೋಗಿದೆ, ಶಂಕರ ಬಿದ್ರಿಯವರು ಅದನ್ನು ಆಗೋಗ್ಬಿಟ್ಟಿದೆ, ಇನಾನಿಮಸ್ ಎಲ್ಲ ಆಗೋಗಿದೆ. ಇವ್ರದ್ದು ಮಾತ್ರ ಪುರುಷರದ್ದು ಮಾತ್ರ ಇದೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಇರೋರು ಎಲ್ಲರೂ ಸೇರಿ ನಿಂತಾರೆ. ಸುಮಾರು 67 ಜನ ನಿಂತ್ಕೊಂಡಿದ್ದಾರೆ. 27 ಜನಕ್ಕೆ ಹಾಕ್ಬೇಕು ಇವಾಗ ವೋಟಿಂಗು. ಅದಾದ್ಮೇಲೆ ಮತ್ತಿನ ಮೆಂಬರ್ಶಿಪ್ಸ್ ಇದಾವೆ, ಇನ್ನು ಜಾಸ್ತಿ ಮಾಡಿಸ್ಬೇಕು. ಇನ್ನು ನಮ್ದು ಆಗಿರೋದೆಲ್ಲ ಒಂದು 30% ಮಾತ್ರ ಮೆಂಬರ್ಶಿಪ್ ಆಗಿದ್ದಾವೆ. ಇನ್ನು ಜಾಸ್ತಿ ಮೆಂಬರ್ಶಿಪ್ ಮಾಡಿಸ್ಬೇಕು. ಇದೆಲ್ಲ ಆಗಲಿ 25 ಆದಮೇಲೆ. ಆಮೇಲೆ ಪೋಸ್ಟಿಂಗ್ಸ್ ಎಲ್ಲ ಅಲೌಂಟ್ ಆಗಿಬಿಡ್ತವೆ ಎಲ್ರಿಗೂ. ಆಮೇಲಿಂದ ನಮ್ಮ ಕೆಲಸ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ಆಮೇಲೆ ಹಿಂದೆ ಕಾರ್ಯಕ್ರಮಗಳೆಲ್ಲ ನಾವು ಮಾಡಿದ್ವಿ. ಮುಂಚೆ ಮೊನ್ನೆ ಏನು ಮಾಡಿದ್ವಿ, ನಮ್ಮ ಇಬ್ಬರಿಗೆ ಯಾರಿಗೋ ಹೆಲ್ತ್ ಸೇರಿರಲಿಲ್ಲ ನಮ್ಮವ್ರಿಗೆ. ಅವ್ರ ಮನೆಗೆ ಹೋಗಿ ನಾವು ಹೋಗ್ಬಿಟ್ಟು ಭೇಟಿ ಆಗ್ಬಿಟ್ಟು ಬಂದಿದ್ವಿ. ನಾವೊಂದು 6-7 ಜನ ಮಾತ್ರ ಹೋಗಿದ್ವಿ. 2ನೇ ಪ್ರೋಗ್ರಾಮ್ ಬಂದು ಶಾರದಾ ಸಿಲ್ಕ್ ಹೌಸ್ ಅವ್ರಿಗೆ 70 ವರ್ಷ ಮೇಲಾಗುತ್ತಲ್ಲ, ಯಾರು ಆಗ್ತಾರೋ ಅಂಥವ್ರಿಗೆ ಅವ್ರ ಮನೆಗೆ ಹೋಗಿ ನಾವು ಸನ್ಮಾನ ಮಾಡೋಣ ಅಂತ ಅಂದ್ಕೊಂಡು ಅದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಅದಕ್ಕೆ ಮೊನ್ನೆ ಅವ್ರದ್ದು ಗೊತ್ತಾಯ್ತು. ನಾವೊಂದು 10 ಜನ ಹೋಗಿದ್ವಿ. ಅವರು ಪಾಪ ಮನೇಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿಸಿ ಒಳ್ಳೆ ಕ್ಲಾಸಾಗಿ ಇದು ಮಾಡಿದ್ರು. ಮತ್ತೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ನಾವು ಯಾವ ಟೈಪಲ್ಲಿ ಮಾಡ್ಕೊಬೇಕಂತಂದ್ರೆ, ಈಗ ಯಾರ್ದಾನ ಏನಾದ್ರು ಡೆತ್ ಆಗಿದ್ರೆ ಅವ್ರಿಗೊಂದು ಶ್ರದ್ಧಾಂಜಲಿ ಸಭೆ ಮಾಡೋಣ. ಅದಕ್ಕೊಂದು ಆಫೀಸ್ ಮಾಡ್ದಂಗೆ ಮಾಡ್ಕೊಂಡು ನಾವು ಅಲ್ಲೇ ಏನಂದ್ರೆ ಅದೇ ದಿನ ಮಾಡ್ಬೇಕಂತೇನಿಲ್ಲ, ಮಾರನೇ ದಿನ ಮಾಡಿ, ಇಲ್ಲ 2 ದಿನ ನಮ್ಗೆ ಯಾವಾಗ ಅನುಕೂಲ ಇರುತ್ತೋ ಎಲ್ಲರೂ ಎಲ್ಲರೂ ಆದ್ರೂ ಬರಲಿ. ಇಲ್ಲ ಅಂದ್ರೆ ನಾವು ಯಾರ್ಯಾರು ಇದ್ದೀವಲ್ಲ ನಿರ್ದೇಶಕರು ಒಂದು ಫೋಟೋ ಇಟ್ಬಿಟ್ಟು ಹೂನಾರ ಹಾಕಿ ಅವ್ರಿಗೊಂದು ಇದು ಮಾಡೋಣ. ಅರೇಂಜ್ಮೆಂಟ್ ಮಾಡಿದ ನಮ್ಮ ಸಿದ್ಲಿಂಗ ಸ್ವಾಮಿಗೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದಿಂದ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಅವ್ರಿಗೆ, ಅವ್ರ ಮನೆಯವ್ರಿಗೆ ಎಲ್ರಿಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ನಮ್ಗೆ ತುಂಬ ಸಂತೋಷ ಆಯಿತು. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ತುಂಬ ಚೆನ್ನಾಗಿದೆ ನಮ್ಮ ಸುರೇಶ್ ಅವರಿಗೆ. ಅವರು ಇಲ್ಲಿ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲೂ ಸಹಿತ ತಾವು ಪರಿಚಯ ಇದ್ದಾರೆ. ಅವ್ರ ಮುಖಾಂತರ ನಮ್ಮ ಏನು ಸಲಹೆ, ಅಲ್ಲಿಂದ ಸಲಹೆಗಳನ್ನು ತಗೊಂಡು ನಮಗೆ ಸೂಚಿಸ್ತಾ ಇರ್ತಾರೆ, ಕಾರ್ಯಕ್ರಮಗಳ ಬಗ್ಗೆ ತಿಳಿಸ್ತಾ ಇರ್ತಾರೆ. ಅದಕ್ಕೆ ಅವರು ಎಲ್ಲರ ಒಂದು ಸಲಹೆಗಳನ್ನು ಕೇಳಿಕೊಂಡು ಎಲ್ಲರ ಸಲಹೆಗಳು ಉತ್ತರ ಕೊಟ್ಟರು. ಇವಾಗ ತುಂಬ ಚೆನ್ನಾಗಿ ಉತ್ತರ ಕೊಟ್ಟಂಥ ಸುರೇಶ್ ಅವರಿಗೆ ನಮ್ಮ ಸಮಿತಿಯವರು. ಕಾರ್ಯಕ್ರಮದ ಕೊನೆ ಘಟ್ಟ ನಮ್ಮ ಅಧ್ಯಕ್ಷರು ನಮ್ಮ ನುಡಿಗಳನ್ನು ನುಡಿಬೇಕಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಚರಂತೀತಿ ರೂಪೇಣ ನಮಸ್ತೆ ಜಗಜ್ಯೋತಿ ಬಸವೇಶ್ವರ ಸ್ವಾಮಿ ಇವರಿಗೆ ನಮ್ಮ ಹೃದಯಪೂರ್ವಕ ಪುಷ್ಪಾಂಜಲಿಗಳನ್ನು ಸಮರ್ಪಿಸುತ್ತಾ, ಇಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರು, ಜಿಲ್ಲೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಅಧ್ಯಕ್ಷರುಗಳು, ಪಾದಾಧಿಕಾರಿಗಳು ಮತ್ತು ಇಲ್ಲಿ ತಕ್ಕಂಥ ಶರಣೆಯರೆಲ್ಲರಿಗೂ ನನ್ನ ಹೃದಯ ಪುಷ್ಪಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಕಾರ್ಯಕ್ರಮ ಇಲ್ಲಿ ನೆರವೇರಿಸೋದಕ್ಕೆ ಮೂಲ ಉದ್ದೇಶ ನಮ್ಮ ನಟರಾಜ್ ಅಧ್ಯಕ್ಷರು ಏನಂದರೆ, ಇದರ ಮೂಲ ಉದ್ದೇಶ ಅಂದರೆ ಬರೀ ಮಾತುಗಳಲ್ಲೇ ಬಂದ್ಬಿಡ್ತು. ಇದುವರೆಗೂ ಬರೀ ಮಾತಲ್ಲೇ ಮಾಡ್ಕೊಂಡು ಬಂದ್ವಿ. ಇದು ಕಾರ್ಯರೂಪಕ್ಕೆ ಬರಲೇ ಇಲ್ಲ. ಕಾರ್ಯರೂಪಕ್ಕೆ ಬರಬೇಕಾದ್ರೆ ಇದಕ್ಕೆ ನಾವು ಯಾವ ರೀತಿ ಯೋಜನಾ ಕ್ರಮ ಹಾಕ್ಕೋಬೇಕು, ಯಾವ ರೀತಿ ಯೋಜನಾ ಕ್ರಮಗಳು ಹಾಕ್ಕೊಂಡು ಅಡಿಪಾಯವನ್ನು ಮಾಡ್ಕೋಬೇಕು. ಆ ಅಡಿಪಾಯ ಗಟ್ಟಿ ಆಗಬೇಕಾದ್ರೆ ಅದಕ್ಕೆ ಯಾವ ರೀತಿ ಬಲ ಮತ್ತು ಶಕ್ತಿಯನ್ನು ತುಂಬಬೇಕು. ಆ ಶಕ್ತಿ ಬಲ ತುಂಬಬೇಕಾದ್ರೆ ನಮ್ಗೆ ಯಾರ್ಯಾರು ಸಲಹೆಗಳು ಬೇಕು, ಯಾರ್ಯಾರು ಸಹಕಾರ ಬೇಕು, ಅದನ್ನು ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮ ಇಲ್ಲಿ ಮಾಡೋಣ ಅಂತ ನಮ್ಮ ಅಧ್ಯಕ್ಷರು ಹೇಳಿದರು. ಆಯ್ತು ಸರ್, ಆ ಕರೆಗೆ ನಾನು ಹೋಗ್ಬಿಟ್ಟು ತಮ್ಮೆಲ್ಲರಿಗೂ ನಾವು ಆಹ್ವಾನ ಮಾಡಲಿಲ್ಲ, ಅವ್ರ ಮುಖಾಂತರ ಮಾಡಿಸಿ ನೀವೆಲ್ಲರೂ ನಮ್ಮನ್ನು ಆಹ್ವಾನನ ಮನ್ನಿಸಿ ಇಲ್ಲಿವರೆಗೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನನ್ನ
ಹೃದಯ ಪುಷ್ಪಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಆ ಭಗವಂತ ನಿಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಯಶಸ್ಸು, ಕೀರ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ವಿಶೇಷ ಏನಂದರೆ ಇವತ್ತಿನ ದಿವಸ ಒಂದು ಬೀಜವನ್ನು ಬಿತ್ತಬೇಕು. ಒಂದು ಬೀಜವನ್ನು ನಾವು ಹಾಕಿದ್ರೆ ಅದು ಮರ ಆಗುತ್ತೆ. ಮರ ಆದಮೇಲೆ ಆ ಮರದ ನೆರಳಲ್ಲಿ ಎಷ್ಟೋ ಪಕ್ಷಿಗಳು ವಾಸ ಮಾಡ್ತವೆ, ಒಳ್ಳೆ ಗಾಳಿ ಬರುತ್ತೆ, ಒಳ್ಳೆ ಹಣ್ಣು ಬರುತ್ತೆ, ಒಳ್ಳೆ ಸುಖವಾಗಿ ನಾವು ನಿದ್ದೆ ಮಾಡ್ಬೋದು. ಇಂಥ ಉಪಯೋಗಕ್ಕೆಲ್ಲ ಬರುತ್ತೆ ಒಂದು ಮರ. ಅಂಥ ಮರ ಆಗಬೇಕಾದ್ರೆ ನಾವೊಂದು ಬೀಜವನ್ನು ಬಿತ್ತಬೇಕು. ನಾವು ನಮ್ಮವ್ರು ಅಲ್ಲವರೇ ಚನ್ಕೇಶ್ಪುರದಲ್ಲರೇ ಬರ್ರಿ ನಮ್ಮಲ್ಲಿ ಏನೋ ಮೀಟಿಂಗ್ ಆಗ್ತೈತೆ ಅಂತ ಹೇಳಿದ್ರೆ, ಇದು ಬೃಹದಾಕಾರದಕ್ಕಂಥ ಮೀಟಿಂಗ್, ಇದು ಕರ್ನಾಟಕಾದ್ಯಂತ ಮಾಡತಕ್ಕಂಥ ಶರಣದು ಇದು ದೊಡ್ಡ ಸಭೆ, ದೊಡ್ಡ ಯೋಜನಾ ಕ್ರಮ. ಈ ದೊಡ್ಡ ಯೋಜನಾ ಕ್ರಮನ ನಾವು ರೂಪಿಸ್ಬೇಕಾದ್ರೆ, ಪಾಯ ಆಗಬೇಕಾದ್ರೆ ಎಲ್ಲ ನಮ್ಮ ಹಿರಿಯರು ಸಲಹೆಗಳು, ಅವ್ರನ್ನ ಅಭಿಪ್ರಾಯಗಳನ್ನ ನಾವು ಸಂಗ್ರಹಣೆ ಮಾಡಬೇಕು. ಆ ಸಂಗ್ರಹಣೆ ಮಾಡಿ ಇಲ್ಲಿನ ಬೇಸಿಕ್ಕು ಏನೇನು ಅಭಿಪ್ರಾಯಗಳು ಬರ್ತವೆ ಅದನ್ನೆಲ್ಲ ನಾವು ತಿಳ್ಕೊಂಡು ಒಗ್ಗಟ್ಟನ್ನು ಮಾಡಿ, ತದನಂತರ ನಾವು ಈ 21 ಜನ ಸಮೂಹ ನಾವು ಯಾರ ಮನೆಗೆ ಹೋದರೆ ಅವ್ರು ನಮ್ಮ ಕತ್ತಿಡ್ದು ಆಚೆಗೆ ತಳ್ಳಲ್ಲ. ಯಾರೇ ಅವ್ರ ಶತ್ರುಗಳಾಗಿರಲಿ, ಅವ್ರೊಳಗೆ ನಾವು ತಿಂದಾಕಿಲ್ಲ, ಅವ್ರ ಮನೆಗೆ ನಾವು ಹೋಗಿಲ್ಲ, ನಾವೆಲ್ಲ ಸಮೂಹ ಹೋಗಬೇಕು. ಆ ಸಮೂಹ ಹೋದ್ರೇ ಆ ಶಕ್ತಿ ಬರೋದು. ಆ ಶಕ್ತಿಯಲ್ಲಿದ್ದು ಇವಾಗ ನಾವು ಅವರಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ? ಅವ್ರು ಬರಬೇಕಂತ ತಾನೇ ಈ ಸಭೆಯನ್ನು ಮಾಡ್ತಾ ಇರೋದು. ಸಭೆ ಉದ್ದೇಶ, ಮೂಲ ಉದ್ದೇಶ ಅವ್ರನ್ನೆಲ್ಲ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ. ಅವ್ರು ಹೊಂದಾಣಿಕೆ ಮಾಡಬೇಕಾದ್ರೆ ನಮ್ಮದೇನೋ ಒಂದು ಕಾರ್ಯಕ್ರಮನ ಹೋಗಿ ಬಂದುಬಿಟ್ಟು ಒಂದು ಕೂತ್ಕೊಂಡು ಹೋಗೋದಕ್ಕೆ ಏನೋ ಒಂದು ವಿಶೇಷ ನಮ್ಮ ಪಕ್ಷ ಆದರೆ ನಾವೆಲ್ಲನೂ ಕರಿಬೇಕು. ಈ ಮೂಲ ಉದ್ದೇಶ ಏನು? ನಾವೆಲ್ಲರೂ ಅವ್ರು ಏನು ಹೇಳಿದ್ರು, ಇವನ್ಯಾರವ ಎಂದೆನಿಸಿರಯ್ಯ, ನಮ್ಮವ ಎಂದೆನಿಸಿರಯ್ಯ, ನಮ್ಮ ಮನೆಯ ಮಗನೆಂದೆನಿಸಿರಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಶರಣರ ವಾಣಿಗಳನ್ನು ನಾವು ಕೇಳಿದ್ದೀವಿ. ಒಂದು ವಿಚಾರ. ಎರಡನೇ ವಿಚಾರ ಬಂದುಬಿಟ್ಟು, ಇಲ್ಲಿಷ್ಟು ಜನ ಇದ್ದೀವಿ ನಾವು, 21 ಜನ. ನಮ್ಮ ಜಿಲ್ಲೆ ಅಧ್ಯಕ್ಷರು ಹೇಳ್ದಂಗೆ ಯಾರೋ ಒಬ್ಬರು ಹಿರಿಯರು, ಅವ್ರು ನಮ್ಮ ಸಮಾಜದವರು, ನಮ್ಮ ಬಂಧುಗಳು, ಅವರು ಒಬ್ಬರು ಆವತ್ತಿನ ದಿವಸ ಏನೋ ಕಾಲವಾಗಿದ್ದಾರೆ. ಅದು ನಮ್ಮ ವಿಷಯ ಗೊತ್ತಾದ ಮೇಲೆ ನಮ್ಮ ಸಂಘದ ವತಿಯಿಂದ ಅವ್ರನ್ನ ಹತ್ರ ಹೋಗಿ ನಾವು ಅವ್ರಿಗೊಂದು ಶಾಂತಿ ಸಭೆಯನ್ನು ಮಾಡ್ಕೊಂಡು ಬಂದರೆ, ಶ್ರದ್ಧಾಂಜಲಿ ಸಭೆ, ಅದು ನಮಗೂ ಅನ್ವಯಿಸ್ಬೋದು. ನಾಳೆ ನಾವೆಲ್ರಿಗೂ ಒಂದು ಶಕ್ತಿನ ತುಂಬ್ದಂಗೆ ಆಗುತ್ತೆ. ನೋಡಪ್ಪ, ನಮ್ಮ ಸಂಘದ ವತಿಯಿಂದ ಬಂದು ಇವತ್ತಿನ ದಿವಸ ನಮ್ಗೊಂದ್ರೆ ನಾವೇ ಸಾಕು, ಅವ್ರಿಗೆ ಶಕ್ತಿ. ಅವ್ರು ನೆಂಟರಿಗಿಂತ ಏನು ಬಯಸೋದಿಲ್ಲ, ಬೇರೆ ಜನ ಎಲ್ಲ ಅವ್ರು ಸಂತೋಷ ಬೇಡ. ನಾವೆಲ್ಲರೂ ಅಲ್ಲಿಗೆ ಹೋದರೆ ಅಷ್ಟೇ ಸುಖ ಶಾಂತಿ ಹೋಗುತ್ತೆ. ಅವ್ರ ಆಶೀರ್ವಾದ ನಮಗೆ ಸಿಗ್ತೈತೆ. ಆ ಆಶೀರ್ವಾದ ಇನ್ನೊಬ್ಬರಿಗೆ ಚೈನ್ ಲಿಂಕ್ ಆಗುತ್ತೆ. ಅವರೆಲ್ಲರೂ ಮಕ್ಕಳು ಎಲ್ಲರೂ ನೋಡ್ತಾರೆ, ನಮ್ಮ ಹಿರಿಯರಿಗೆ ಮಾಡ್ಕೊಂಡು ಹೋಗಿದ್ದಾರೆ, ನಾವು ಹಾಗೆ ಮಾಡ್ಕೊಂಡು ಹೋಗೋಣ ಅನ್ನೋದು ಆಟೋಮೆಟಿಕ್ಕಾಗಿ ಅದು ಬಂದ್ಬಿಡ್ತೈತೆ. ಅದು ಒಂದು ಉದ್ದೇಶ ಏನಪ್ಪ ಅಂದರೆ, ಇವತ್ತಿನ ದಿವಸ 21 ಜನ ಇಲ್ಲಲ್ಲಿ ಸೇರಿಸಿ ಅವರ ಸಲಹೆಗಳು ಮತ್ತು ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ, ಇದು ಗಟ್ಟಿ ಭದ್ರವನ್ನು ಮಾಡಿ, ಒಂದು ಪ್ರತಿಜ್ಞೆಯನ್ನು ಮಾಡಿ, ತಿಂಗಳಿಗೊಂದು ಸಾರಿ ಮೀಟಿಂಗನ್ನು ಮಾಡಿ, ಆ ಮೀಟಿಂಗ್ಸ್ ಈ ಸಮೂಹ ಎಲ್ಲ ಪ್ರತಿಯೊಬ್ಬರು ಮನೆಗೂ ಹೋಗಿ ಅವರು ನಮ್ಮ ಸಂಘದ ವತಿಯಿಂದ ಒಂದು ಸರ್ಟಿಫಿಕೇಟ್ ಒಂದು ಅವ್ರ ಮನೆ ಹೆಸರುಗಳೆಲ್ಲ ಬರೆದು ಅವ್ರಿಗೊಂದು ಗೌರವಿಸಿ ಹೋಗೋಣ. ಅವ್ರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅವ್ರ ಮನೆಯಲ್ಲಿ ಒಂದು ಲೋಟ ನೀರು ಕೊಡಲಿ, ಕುಡಿದ್ಬಿಟ್ಟು ಅವ್ರು ಮಾಡಿಕೊಂಡ್ರೆ ಗುಣಜ್ಞೇಶು ಗುಣ ಭೌಂತಿ ತೇ ನಿರ್ಗುಣಂ ಭಾಪ್ಯವಂತಿ ದೋಷಾಹ ಗುಣೇಶು ಕ್ರೀತಾಂ ಯತ್ನಃ ಕೀಮಟೋ ಪ್ರಯೋಜನವೆಂದರೆ, ಒಳ್ಳೆಯ ಗುಣಗಳಿಂದ ಕಾರ್ಯಗಳನ್ನು ಮಾಡಲ್ಪಡಲಿ. ಆಡಂಬರಗಳಿಂದ ಏನೇನೂ ಪ್ರಯೋಜನವಿಲ್ಲ. ಆಡಂಬರಗಳೇನು ಮಾಡೋದು ಬೇಡ. ಇಲ್ಲಿ 21 ಜನನ ಸಲಹೆಗಳು ಮತ್ತು ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡೋಣ. ತಿಂಗಳಿಗೊಂದು ಸಾರಿ ಮೀಟಿಂಗ್ ಮಾಡ್ಕೊಳ್ಳಿ. ಪ್ರತಿಯೊಂದು ಮನೆಯೂ ಆವತ್ತಿನ ದಿವಸ ಅವ್ರಿಗೆ ಹೋಗಿ ನಾವು ಅವ್ರನ್ನ ಕೂಗಿದ ತಕ್ಷಣ ಅವ್ರು ಓಡಿ ಬರ್ತಾರೆ. ಅವ್ರಿಗೊಂದು ಗೌರವ ಕೊಟ್ಟಂಗಾಯ್ತು. ಅವ್ರಿಗೆ ಕದಲ್ತೈತೆ. ಅವ್ರ ಶಕ್ತಿ ಇಲ್ಲ, ಭಯ ಇಲ್ಲ, ಮುಂದೆ ಹೋಗೋರು ಯಾರಿಲ್ಲ ಅವ್ರಿಗೆ. ಅದಕ್ಕೋಸ್ಕರವಾಗಿ ಅವ್ರು ಹಿಂದುಳಿದು ಬಿಟ್ಟಿದ್ದಾರೆ. ಆ ಶಕ್ತಿ ನಾವು ತುಂಬಬೇಕಾದ್ರೆ ನೀವು ಹಿರಿಯರೆಲ್ಲ ಸಹಕಾರ ಮಾಡಬೇಕು. ನಮ್ಮ ಹೆಣ್ಮಕ್ಳು ನೀವೆಲ್ಲ ಸಹಕಾರ ಕೊಟ್ಟರೆ ಅವ್ರ ಮನೆಗೆ ನಾವು ಹೋಗ್ತೀವಿ. ಇವಾಗ ಅವ್ರ ಮನೆಗೆ ನಾವು ಬೇಡ ಅಂತಾರೆ ನೋಡಿ. ನಾವೆಲ್ಲರೂ 21 ಜನ ಒಬ್ಬರು ಹೋಗ್ಬಿಟ್ಟು ಬಾಗ ಹೇಳಿ ಬರ್ತಾರೆ. ಅವರು ಬರಲ್ಲ, ಅದೇನಂದ್ರೆ ನಾಚಿಕೆ ಬಿಟ್ಬಿಡ್ತಾರೆ. ಯಾಕಂದರೆ 3 ಗುಂಪು ಆಗೋಯ್ತು, ಹಂಗೆ ಮಾಡಿಬಿಟ್ಟಿದ್ದಾರೆ ನಮಗೆ. ಆ 3 ಗುಂಪು ಆಗೋದು ಬೇಡ. 21 ಜನ ಅವ್ರ ಮನೆಗೆ ಹೋಗೋಣ, ಅವ್ರು ನಮ್ಮ ತಳ್ತಾರೆ ಅನ್ನೋ ನೋಡೋಣ. ಅವತ್ತು ಅವ್ರಿಗೆ ಏನೇ ಹೇಳಲಿ ಪ್ರೀತಿ ವಿಶ್ವಾಸ ಕೊಟ್ಟು ಪ್ರಾಣ ಕೊಡ್ತಾರೆ, ದೇಹನ ಕೊಡ್ತಾರೆ. ದೇಹನ ಯಾರೇ ಆಗಿರಲಿ, ಅವ್ರು ಎಲ್ಲೇ ಇರಲಿಲ್ಲ. ಅದಕ್ಕೆ ಸಂಸ್ಕಾರ ಇದೆ. ಆ ಸಂಸ್ಕಾರ ಇದೆ ನಮ್ಮಲ್ಲಿ. ನಮ್ಮ ಹಿರಿಯರು ಬೆಳೆಸಿದ್ದಾರೆ. ಎಲ್ಲ ಮತಧರ್ಮರು ನಮ್ಮನ್ನು ನೋಡಿ ಇವತ್ತು ಅವರೆಲ್ಲ ಬಂದರು, ನಾವು ಹಿಂದಕ್ಕೆ ಹೋಗಿಸ್ಬಿಟ್ಟು ಅದು ಆಗೋದು ಬೇಡ. ನಮ್ಮಲ್ಲಿ ನಮ್ಮ ಚೌಕಟ್ಟು, ನಮ್ಮ ಮತದಲ್ಲಿ ಏನಿದೆಯೋ, ನಮ್ಮ ಧರ್ಮದಲ್ಲಿ ಆ ಚೌಕಟ್ಟಾಗಿ ನಮ್ಮ ಹಿರಿಯರು ಏನು ಹಾಕ್ಕೊಡಿ ಆ ದಾರಿದೀಪದಲ್ಲಿ ಹೋಗೋಣ. ಆ ದಾರಿದೀಪದಲ್ಲಿ ಹೋಗೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು, ಪ್ರತಿಜ್ಞೆ ಆಗಬೇಕು, ಇದನ್ನು ನಡೆಸಬೇಕು, ಈ ಪಾಯ ಆಗಿಬಿಡಬೇಕು ಅನ್ನೋ ಒಂದು ಸದುದ್ದೇಶದಿಂದಲೇ ಇವತ್ತು ಇಲ್ಲಿ ಕರೆಸಿರೋದು. ನಿಮ್ಮ ಸಲಹೆ ಅಭಿಪ್ರಾಯಗಳು ತುಂಬ ಚೆನ್ನಾಗಿದೆ. ನೀವು ಇನ್ನೊಂದು ಸಾರಿ ಕೇಳಿ 1000 ಜನ ಸೇರಿಸ್ತೀನಿ ಬೇಕಾದ್ರೆ. ಅದು ಲೆಕ್ಕಾಚಾರಗಳು ಅವರೇ ಬರಬೇಕು. ಫೋನ್ ಆಗ್ಬಿಟ್ಟು ಅವ್ರಾಗ ಬರ್ಬೇಕು. ಒಮ್ಮೆ ಅದು ನಮ್ಮ ಸ್ವಂತ ಮನೆ ಪ್ರೋಗ್ರಾಮ್ ಅಲ್ಲ. ಅವ್ರಾಗ ಅವ್ರು ಬರ್ಬೇಕಂದ್ರೆ ಆ ಶಕ್ತಿ ನಾವು ತುಂಬಬೇಕು. ಅವ್ರು ನಾವಿದ್ದೀವಿ ಬನ್ನಿ, ನಾವಿದ್ದೀವಿ ನಿಮ್ಮ ಜೊತೆ, ನಾವಿದ್ದೀವಿ ಬನ್ನಿ, ನಾವಿದ್ದೀವಿ ನೀವು ಬನ್ನಿ ಅಂದಾಗ ಆಟೋಮೆಟಿಕ್ಕಾಗಿ ಅವ್ರು ಯಾರೇ ಮನೆಯಲ್ಲಿ ಹಿರಿಯರು ಅವರು ಸಾವನ್ನಪ್ಪಿದಾಗ ನಾವೆಲ್ಲರೂ ಒಂದು ಸಾರಿ ಹೋಗಿ ಅವ್ರನ್ನ ಗೌರವಿಸ್ಕೊಂಡು ಬಂದರೆ ಅದು ತುಂಬ ಒಳ್ಳೆಯದಾಗುತ್ತೆ ಸಲಹೆ. ಮತ್ತು ಎಲ್ಲರೂ ನಮ್ಗೆ ಸಹಕಾರ ಕೊಡ್ತಾರೆ.
ಅದೆಲ್ಲ ಒಳ್ಳೆಯದಾಗ್ತೈತೆ ಅನ್ನೋ ಒಂದು ಅಭಿಪ್ರಾಯದಿಂದ ನಾನು ತೊದಲು ನುಡಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹಾಕ್ತಾ ಇದ್ದೀನಿ. ಏನು ಇಲೆಕ್ಷನ್ ಆದ ನಂತರ ಸೇರಿದ್ದೀವಿ, ಅದ್ರ ನಂತರ ಸೇರೋಕ್ಕೆ ಸ್ವಲ್ಪ ದೊಡ್ಡ ಗ್ಯಾಪ್ ಆಯಿತು. ಆ ಗ್ಯಾಪನ್ನು ನಾವು ಮತ್ತೆ ಬೆಳೀತಾ ಹೋಗುತ್ತದೆ ಗ್ಯಾಪು. ಆ ಗ್ಯಾಪ್ ಕೂಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಸಭೆ ಸೇರಿದ್ದೀವಿ. ನಾವು ಎಲ್ಲರ ಸಲಹೆಯನ್ನು ನಾವು ಕೇಳೋಕ್ಕೆ ಸೇರಿದ್ದೀವಿ ಅನ್ನೋ ಒಂದು ಉದ್ದೇಶವನ್ನು ಹೇಳಿದಂಥ ಸಿದ್ಧಲಿಂಗ ಸ್ವಾಮಿಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದು ಆ ರೀತಿ ಮಾಡೋಣ, ಆ ಅವಮಾನವನ್ನು ನಾವು ಸನ್ಮಾನ ಅಂತ ತಿಳ್ಕೊಂಡು ಹೋಗೋಣ. ಯಾಕಂದ್ರೆ ಗೊತ್ತಿಲ್ಲ, ಕೆಲವು ಜನಕ್ಕೆ ಈಗ ನಮ್ಮವರು ಅನ್ನೋದು ಗೊತ್ತಿರಲ್ಲ. ಯಾರೋ ಬಂದಾರೆ, ಈಗ ನಾವು ಇದು ಮಾಡುವಾಗ ಸದಸ್ಯರು ಮಾಡುವಾಗ ಆಯ್ತು ಅನುಭವಗಳಾಗಿಲ್ಲ ನಮಗೆ, ನಾವು ಬೇಡ, ನಮ್ಗೆ ಬೇಕಾಗಿಲ್ಲ ಅಂದ್ರು. ಇದು ಕೆಲವೊಂದು ಹಳ್ಳಿಗಳು ಹೋದಾಗ, ಮನೆಗಳು ಹೋದಾಗ ನಮ್ಗೆ ಬೇಕಾಗಿದ್ರಿ, ನಮ್ಗೇನು ಸದಸ್ಯತೆ ಅದು ಮಾಡಿ ಏನು ಮಾಡ್ತೀರಿ, ಅದೇನು ಉಪಯೋಗ ಅಂದ್ರೆ ಕೆಲವು ಜನ ಹಿಂಗೆ ಮಾತಾಡಿದ್ರು ಅವಾಗ. ಆಮೇಲೆ ನಾವು ಇವಾಗ ಮೊನ್ನೆ ಇಲೆಕ್ಷನ್ ಅನೌನ್ಸ್ ಆದಾಗ ವೋಟರ್ ಲಿಸ್ಟ್ ಬಂತು. ವೋಟರ್ ಲಿಸ್ಟ್ ಬಂದಾಗ ನಮ್ದು ಯಾಕೆ ಹೆಸರಿಲ್ಲ ಅಂತ ಕೇಳ್ತಾರೆ. ಅವರೇ ಕೇಳ್ತಿದ್ದಾರೆ, ನಮ್ದು ಹೆಸರಿಲ್ವಲ್ಲ ಅದರಲ್ಲಿ, ಯಾಕಿಲ್ಲ ಅಂದ್ರೆ ನೀವು ಸಹಕಾರ ಕೊಡ್ಲಿಲ್ಲ. ಕೆಲವೊಂದು ಬುಕ್ಸೇ ಅವರ ಕಡೆ ಕೆಲವೊಂದು ಕೊಟ್ಟಿದ್ದಾಗ ಆ ಬುಕ್ ತೊಗೊಂಡು ಹಾಗೆ ಇಟ್ಟಿದ್ದಾರೆ. ಸದಸ್ಯರನ್ನು ಮಾಡಲಿಲ್ಲ ಅವರು. ಇದೇನು ಬೇಕಾಗಿಲ್ಲ, ಇದ್ಯಾಕೆ ಬೇಕು ಅಂತ ಅಸಡ್ಡೆಯಾಗಿ ಮಾತಾಡ್ಕೊಂಡು ತಾವು ಅದನ್ನು ಬಿಟ್ಬಿಟ್ರು. ಹಾಗಾಗಿ ಅದು ಆಗಲಿಲ್ಲ. ಈಗ ಮುಂದೆ ಇಷ್ಟು ಬೃಹದಾಕಾರ ಬೆಳೀತಾ ಇದೆ. ಇವಾಗ ಬೆಳೆಯೋದು ಗೊತ್ತಾಗ್ತಾ ಇದೆ. ಇವಾಗ ಅವರಿಗೆ ಇದು ರಾಜ್ಯ ಮಟ್ಟದಲ್ಲಿ, ಇಡೀ ದೇಶ ಮಟ್ಟದಲ್ಲಿ ಇದು ಬೆಳೀತಾ ಇದೆ. ನಮ್ಮ ಏನು ವೀರಶೈವ ಲಿಂಗಾಯತ ಸಮಾಜದ ಒಂದು ದೊಡ್ಡ ಬೃಹತ್ ಸಂಘ ಆಗ್ತಾ ಇದೆ. ಇವಾಗ ರಾಜ್ಯ ಮಟ್ಟದಲ್ಲಿ ಆದಾಗ ಅದ್ರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಇಲ್ಲಿ ಕೆಲವೊಂದು ಏನೇನು ಆಗಬೇಕು, ತಾಲೂಕು ಮಟ್ಟದಲ್ಲಿ ಹೇಗಿರಬೇಕು, ಜಿಲ್ಲಾ ಮಟ್ಟದಲ್ಲಿ ಹೇಗಿರಬೇಕು ಅನ್ನೋ ಸಲಹೆಗಳನ್ನ ಹಿರಿಯರು ಕೊಡ್ತಾರೆ ನಮಗೆ. ಆ ಸಲಹೆಗಳ ಮುಖಾಂತರ ಮುಂದಿನ ದಿನಗಳಲ್ಲಿ ನಾವು ಮುಂದುವರಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಉತ್ತಮ ಸಲಹೆಗಳು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಸದಸ್ಯರು ಸಹಿತ ತುಂಬ ಚೆನ್ನಾಗಿ ಸಲಹೆಗಳನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದಾರೆ. ನಮಗೆ ಗೊತ್ತೇ ಇರಲಿಲ್ಲ ಕೆಲವೊಂದು ಸಲಹೆಗಳು ಈ ರೀತಿ ಇದೆ ಅಂತ. ಅವರವರ ಮನಸ್ಸಿನಿಂದ ಬಂದಂಥ ಭಾವನೆಗಳು ಬಹಳ ಮುಖ್ಯ ಇದೆ. ಆ ಭಾವನೆಗಳಿಗೆ ಬೆಲೆ ಕೊಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗೇ ಆಗುತ್ತೆ. ನಮ್ಮ ಸಂಘ ಆ ರೀತಿ ಆ ಸಲಹೆಗಳನ್ನು ಒಟ್ಟುಗೂಡಿಸಿಕೊಂಡು ಮುಂದೆ ಹೋಗುವಂಥ ಕೆಲಸ ನಮ್ಮ ಸಂಘದಿಂದ ಆಗಲಿ ಅನ್ನೋ ಉದ್ದೇಶ ಈ ಒಂದು ಸಭೆಯಲ್ಲಿ ನಾವು ಒಮ್ಮತದಿಂದ ತೀರ್ಮಾನ ಮಾಡೋಣ ಅಂತ ಹೇಳ್ತಾ, ಈಗ ಕೊನೆಯದಾಗಿ ವಂದನಾರ್ಪಣೆಯನ್ನು ಇವರು ಸರ್ ಮಾಡಿಕೊಡ್ತಾರೆ. ಮಲ್ಲಪ್ಪ ಸರ್ ವಂದನೆಗಳನ್ನು ಕೋರ್ತೀನಿ. ಮೊದಲನೇದಾಗಿ ಈ ಒಂದು ನಮ್ಮ ಲಿಂಗಾಯತ ಸಮಾಜದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ತಮ್ಮ ಎಷ್ಟೇ ಕೆಲಸಗಳಿದ್ದಾಗ್ಯೂ ಕೂಡ ಅದೆಲ್ಲವನ್ನ ಬಯಲುತ್ತಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶ್ರೀಯುತ ಸುರೇಶ್ ರವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಡೆಗೆ ಹೋಗ್ಬಿಟ್ಟು ಅದರಲ್ಲೂ ಏನೇ ಕೆಲಸವಿದ್ದಾಗಲೂ ಕೂಡ ಮುಂಚಿತವಾಗಿ ಮುಂದಾಳವಾಗಿರ್ತಾರೆ, ತುಂಬಾ ಆಸಕ್ತಿಯಿಂದ ಭಾಗವಹಿಸ್ತಾರೆ. ಅವರು ನಮ್ಮ ಮಣಿಕಂಠರವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ನಳರಾಜರವರು ನಿಜವಾಗಿಯೂ ಕೂಡ ಅವರು ಯಾವಾಗಲೂ ಅಸನ್ಮುಖರಾಗಿದ್ದು ಯಾವುದೇ ನಮ್ಮ ಒಂದು ಸಮಾಜದ ಕಾರ್ಯಕ್ರಮ ಬಹು ಸೊಗಸಾಗಿ ಸರ್ ನಮಗೆಲ್ಲ ಅನೇಕ ಎಚ್ಚರಿಸ್ತಾರೆ. ಸರ್ ಅದು ಮಾಡಿಸಿ ಇದು ಮಾಡಿಸಿ, ಏನು ಸರ್ ನಿಮ್ಗೆ ಹೇಳಲಿಲ್ಲ, ಏನು ಸರ್ ನೀವು ಬರೋದೇ ಇಲ್ಲ ಅಂತ. ಅವರು ನಿಜವಾಗಿ ಕೂಡ ತಮ್ಮ ಅನೇಕ ಒತ್ತಡಗಳಿದ್ದಾಗಿ ಕೂಡ ತಮ್ಮ ವೈಯಕ್ತಿಕ ಒತ್ತಡಗಳಿದ್ದಾಗಿ ಕೂಡ ಬಹು ಸೊಗಸಾಗಿ ಚೆನ್ನಾಗಿ ಈ ಕಾರ್ಯಕ್ರಮ ನಡೆಸ್ಕೊಳ್ತಾರೆ. ಇವತ್ತು ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಸ್ವಗೃಹದಲ್ಲಿ ತಮ್ಮ ಮನೆಯಲ್ಲಿ ಬಹು ಸೊಗಸಾಗಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿರುವಂತಹ ಶ್ರೀಯುತ ಸಿದ್ಧಲಿಂಗ ಸ್ವಾಮಿಯವರು ನಿಜವಾಗಿ ಕೂಡ ತುಂಬ ಸೊಗಸಾಗಿ ಮಾಡ್ತಾರೆ. ಅವರು ಅನೇಕ ರೀತಿಯ ಒಂದು ಸೃಜನಾತ್ಮಕವಾದಂತಹ ಉತ್ತಮವಾದ ಸಲಹೆಗಳನ್ನು ಕೊಡ್ತಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಎಲ್ಲ ಶರಣೆಯರು, ನಮ್ಮ ಅಣ್ಣತಮ್ಮಂದರು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಿಜವಾಗಿ ಕೂಡ ಒಂದು ಮಾತು ಹೇಳ್ತೀನಿ. ಬಸವಣ್ಣ ಹೇಳ್ತಾನೆ, ದಯೆಯೇ ಧರ್ಮದ ಮೂಲವಯ್ಯ. ದಯ ಮೀನ್ಸ್ ಕರುಣೆ ಅನ್ನೋದು ಯಾವ ಧರ್ಮದಲ್ಲಿ ಅಂದರೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಇದ್ದಾಗಿ ಕೂಡ ನಮ್ಮಲ್ಲಿ ಒಡಕೆ ಹಾಕಿ ನಾವು ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರೆ. ನಮ್ಮಲ್ಲಿ ಒಗ್ಗಟ್ಟು ಮೂಡಿದಾಗ ಮಾತ್ರ ನಮ್ಮಲ್ಲಿ ಏನೇ ಸಾಧಿಸಲಿಕ್ಕೆ ಸಾಧ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಇದ್ರೂ ಕೂಡ ಪರೋಕ್ಷವಾಗಿ ಏನು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಶರಣೆಯರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವಂದನಾರ್ಪಣೆಯನ್ನು ನೆರವೇರಿಸಿದಂತ ಮಲ್ಲಪ್ಪ ಸರ್ ಅವರಿಗೂ ಸಹಿತ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಪ್ರೋತ್ಸಾಹಿಸಿದೆ.